ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಹೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಕಿ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಈ ಒಂದು ಭಾನುವಾರದ ಭಾಗವತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. Hare Krishna, warm welcome to everyone to today's Sunday's Bhagavatam class. ಮೊದಲನೆಯದಾಗಿ ಶ್ರೀಮದ್ ಭಾಗವತಂ ನ ಶ್ರವಣ, ಅದರ ಮನನ ಮತ್ತು ಪ್ರಭುಪಾದರ ಅದೇ ವಿಚಾರಗಳ ನಿಮ್ಮ ಮುಂದೆ ಇಡೋದಕ್ಕೆ ಮತ್ತು ನನ್ನ ಶುದ್ಧಿಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನನ್ನೆಲ್ಲ ಹಿರಿಯ ವೈಷ್ಣವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. Prabhuji is thanking all senior Vaishnavas for the opportunity to do this service. ಈ ದಿನ ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 10ನೇ ಅಧ್ಯಾಯ ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ ಅನ್ನುವಂತಹ ಅಧ್ಯಾಯದಿಂದ ಶ್ಲೋಕ 7ರಿಂದ ಶ್ಲೋಕ 16ರವರೆಗೆ ನಾವು ಚರ್ಚೆಯನ್ನು ಮಾಡ್ತೀವಿ. Today Prabhuji will be speaking from Canto 1, Chapter 10, from Shloka 7 to 16. The chapter deals with the departure of Lord Shri Krishna to Dwarka. ಶ್ಲೋಕ ಇವಾಗ ನಾನು ಹೇಳ್ಕೊಡ್ತೀನಿ, ಎಲ್ಲರೂ ಕೂಡ ಹೇಳಿ. ಉಷಿತ್ವಾ ಹಸ್ತಿನಾಪುರೇ ಮಾಸಾನ್ ಕತಿಪಯಾನ್ ಹರಿ ಸುಹೃದಾಂ ಚ ವಿಶೋಕಾಯ ಸ್ವಸುಶ್ಚ ಪ್ರಿಯ ಕಾಮ್ಯಯ ಉಷಿತ್ವಾ ಹಸ್ತಿನಾಪುರೇ ಮಾಸಾನ್ ಕತಿಪಯಾನ್ ಹರಿ ಸುಹೃದಾಂ ಚ ವಿಶೋಕಾಯ ಸ್ವಸುಶ್ಚ ಪ್ರಿಯ ಕಾಮ್ಯಯ ಉಷಿತ್ವಾ ಹಸ್ತಿನಾಪುರೇ ಮಾಸಾನ್ ಕತಿಪಯಾನ್ ಹರಿ ಸುಹೃದಾಂ ಚ ವಿಶೋಕಾಯ ಸ್ವಸುಶ್ಚ ಪ್ರಿಯ ಕಾಮ್ಯಯ. ಒಬ್ರು ಮಾತಾಜೀಸ್, ಒಬ್ರು ಪ್ರಭುಸ್ ಓದಿ. ಉಷಿತ್ವಾ ಹಸ್ತಿನಾಪುರೇ ಮಾಸಾನ್ ಕತಿಪಯಾನ್ ಹರಿ ಸುಹೃದಾಂ ಚ ವಿಶೋಕಾಯ ಸ್ವಸುಶ್ಚ ಪ್ರಿಯ ಕಾಮ್ಯಯ. ಉಷಿತ್ವಾ ಹಸ್ತಿನಾಪುರೇ ಕತಿಪಯಾನ್ ಹರಿ ಚ ವಿಶೋಕಾಯ ಸ್ವಸುಶ್ಚ ಪ್ರಿಯ ಕಾಮ್ಯಯ. ಅನುವಾದ ಕೃಷ್ಣ ಕೃಪಾಮೂರ್ತಿ ಅಭಯಚರಣರ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಹರಿ ಭಗವಾನ್ ಶ್ರೀಕೃಷ್ಣನು ತನ್ನ ಬಂಧುಗಳನ್ನು ಸಮಾಧಾನಪಡಿಸಲು, ತನ್ನ ಸ್ವಂತ ತಂಗಿಯನ್ನು ಸಂತೋಷಪಡಿಸಲು ಕೆಲವು ತಿಂಗಳ ಕಾಲ ಹಸ್ತಿನಾಪುರದಲ್ಲಿ ವಾಸ ಮಾಡಿದನು. ಭಾವಾರ್ಥ: ಕುರುಕ್ಷೇತ್ರದ ಯುದ್ಧ ಮತ್ತು ಯುಧಿಷ್ಠಿರನ ಸಿಂಹಾಸನಾರೋಹಣದ ಬಳಿಕ ಕೃಷ್ಣನು ತನ್ನ ರಾಜ್ಯವಾದ ದ್ವಾರಕೆಗೆ ಹೊರಡುವವನಾಗಿದ್ದನು. ಆದರೆ ಮಹಾರಾಜ ಯುಧಿಷ್ಠಿರನ ಕೋರಿಕೆಯನ್ನು ಮನ್ನಿಸಲು ಮತ್ತು ಭೀಷ್ಮನ ಮೇಲೆ ವಿಶೇಷವಾದ ಕೃಪೆ ತೋರಲು ಅವನು ಪಾಂಡವರ ರಾಜಧಾನಿಯಾದ ಹಸ್ತಿನಾಪುರದಲ್ಲೇ ನಿಂತನು. ಭಗವಂತನು ಮುಖ್ಯವಾಗಿ ದುಃಖಿತನಾದ ರಾಜನನ್ನು ಸಮಾಧಾನಪಡಿಸಲು, ಹಾಗೆಯೇ ತಂಗಿಯಾದ ಸುಭದ್ರೆಯನ್ನು ಸಂತೋಷಪಡಿಸಲು ಅಲ್ಲೇ ಉಳಿಯಲು ನಿಶ್ಚಯಿಸಿದನು. ಸುಭದ್ರೆಯನ್ನು ವಿಶೇಷವಾಗಿ ಸಮಾಧಾನ ಮಾಡಬೇಕಾಗಿತ್ತು, ಏಕೆಂದರೆ ಆಕೆ ಆಗ ತಾನೇ ಮದುವೆಯಾಗಿದ್ದ
ತನ್ನ ಒಬ್ಬನೇ ಮಗ ಅಭಿಮನ್ಯುವನ್ನು ಕಳೆದುಕೊಂಡಿದ್ದಳು. ಆ ಹುಡುಗ ತನ್ನ ಹೆಂಡತಿಯನ್ನು ಪರೀಕ್ಷಿತ ಮಹಾರಾಜನ ತಾಯಿ ಉತ್ತರೆಯನ್ನು ಬಿಟ್ಟು ಹೋಗಿದ್ದನು. ಭಗವಂತನು ತನ್ನ ಭಕ್ತರನ್ನು ಯಾವುದೇ ಮಟ್ಟದಲ್ಲಿ ತೃಪ್ತಿಪಡಿಸಲು ಸದಾ ಇಷ್ಟಪಡುತ್ತಾನೆ. ಅವನ ಭಕ್ತರು ಮಾತ್ರ ಅವನ ಬಂಧುಗಳ ಪಾತ್ರವನ್ನು ನಿರ್ವಹಿಸಬಹುದು. ಭಗವಂತನು ಪರಾತ್ಪರನಾಗಿದ್ದಾನೆ. Translation: Sri Hari, Lord Sri Krishna, resided at Hastinapur for a few months to pacify his relatives and please his own sister, Subhadra. Purport: Krishna was to start for Dwaraka, his own kingdom, after the battle of Kurukshetra and Yudhishthira's being enthroned. But to oblige the request of Maharaja Yudhishthira and to show special mercy to Bhishma Deva, Lord Sri Krishna stopped at Hastinapura, the capital of the Pandavas. The Lord desired to stay especially to pacify the aggrieved king as well as to please Subhadra, sister of Lord Sri Krishna. Subhadra was especially to be pacified because she lost her only son, Abhimanyu, who was just married. The boy left his wife, Uttara, mother of Maharaja Parikshit. The Lord is always pleased to satisfy his devotees in any capacity. Only his devotees can play the parts of his relatives. The Lord is absolute. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತ ಮೊದಲನೇ ಅಧ್ಯಾಯ, ಮೊದಲನೇ ಸ್ಕಂದ 10ನೇ ಅಧ್ಯಾಯದಲ್ಲಿ ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ. ಈ ಒಂದು 10ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ 1ರಿಂದ 6ನೇ ಶ್ಲೋಕದವರೆಗೂ ಅರ್ಥ ಮಾಡ್ಕೊಂಡಿದ್ದೀವಿ. ಆ ಒಂದು ಹಿನ್ನೆಲೆ ಏನು ಅಂದರೆ 1ರಿಂದ 6ನೇ ಶ್ಲೋಕದವರೆಗೆ ಯುಧಿಷ್ಠಿರ ಮಹಾರಾಜನ ಆಳ್ವಿಕೆ ಹೇಗಿತ್ತು ಅನ್ನೋದರ ಒಂದು ವೈಭವವನ್ನು ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಯುಧಿಷ್ಠಿರ ಮಹಾರಾಜ ಯುದ್ಧದ ನಂತರ ತಾನು ಸಿಂಹಾಸನವನ್ನು ಏರಿದ್ದಾನೆ. ಅಲ್ಲಿ ಯುಧಿಷ್ಠಿರ ಮಹಾರಾಜ ಎಷ್ಟು ಚೆನ್ನಾಗಿ ರಾಜ್ಯಭಾರವನ್ನು ಆಳಿದ್ದಾನೆ ಅಂದರೆ ಅದಕ್ಕೆ ಆಧಾರ ಏನು ಅಂದರೆ ಭೀಷ್ಮದೇವರ ಮತ್ತು ಕೃಷ್ಣನ ಉಪದೇಶದ ಮೇರೆಗೆ ಒಬ್ಬ ರಾಜ ಹೇಗೆ ರಾಜ್ಯಭಾರವನ್ನು ಆಳಬೇಕು, ಅದು ಶಾಸ್ತ್ರೋಕ್ತವಾಗಿ ಮಾತ್ರ ಆಳಬೇಕು ಅನ್ನೋದನ್ನು ಯುಧಿಷ್ಠಿರ ಮಹಾರಾಜರು ಅದಕ್ಕೆ ಜ್ವಲಂತ ಉದಾಹರಣೆಯಾಗಿ ಅಲ್ಲಿ ತೋರಿಸ್ಕೊಡ್ತಾರೆ. ಯಾಕಂದರೆ ಯುಧಿಷ್ಠಿರ ಮಹಾರಾಜ್ಗೆ ಗೊತ್ತಿತ್ತು, ಶಾಸ್ತ್ರವಿಜಿ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಸಾ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಮಗತಿಂ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾರಾದರೂ ರಾಜ್ಯಭಾರ ಆಗಲಿ ಅಥವಾ ಇಂದ್ರಿಯ ತೃಪ್ತಿ ಆಗಲಿ ಬಯಸಿದ್ದೇ ಆದರೆ ಅವನಿಗೆ ಇಲ್ಲೂ ಸುಖ ಇಲ್ಲ ಅಲ್ಲೂ ಸುಖ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಮನಗಂಡವರು ಯುಧಿಷ್ಠಿರ ಮಹಾರಾಜು. Before proceeding to today's class, Prabhuji is giving the background. What we covered in Shlokas 1 to 6, in Shlokas 1 to 6, it is described how Yudhishthira Maharaj ascended the throne and how glorious his rule was. His rule was in accordance with the principles, in accordance with Shastras and the guidance of Lord Sri Krishna and Bhishma Deva. And he is an example as to how one should take care of a particular kingdom or a country. If anyone goes against the principles of the Shastras, such a person will neither have happiness here in this world nor in the other world. ಅವನ ಆಳ್ವಿಕೆಯಲ್ಲಿ ಹೇಗಿತ್ತು ಅಂದರೆ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಇಡೀ ರಾಜ್ಯದಲ್ಲಿ ಕೇವಲ ಜನಗಳಿಗೆ ಹಾರೈಕೆ ಜೊತೆಯಲ್ಲಿ ಅವರಿಗೆ ರಾಜ್ಯದಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಿದ್ದು ಕೇವಲ ರಾಜರು, ರಾಜಪ್ರತಿನಿಧಿಗಳು ಮತ್ತು ಜನಗಳು ಮಾತ್ರ ಅಲ್ಲ, ಖುದ್ದಾಗಿ ಪ್ರಕೃತಿ ಕೂಡ ಒಂದು ಯುಧಿಷ್ಠಿರನ ರಾಜ್ಯಭಾರದಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿತ್ತಂತೆ. ಅಂದರೆ
ಕಾಲಕಾಲಕ್ಕೆ ಮಳೆ, ಕಾಲಕಾಲಕ್ಕೆ ಎಲ್ಲವೂ ಕೂಡ ನದಿಗಳು, ಸರೋವರಗಳು, ಪರ್ವತಗಳು, ಶಿಖರಗಳು ಅವು ರಾಜ್ಯದಲ್ಲಿ ಸಕಲ ವಿಧವಾದಂಥ ಮುತ್ತು ರತ್ನಗಳನ್ನು ಹೇರಳವಾಗಿ ಯುಧಿಷ್ಠಿರ ಮಹಾರಾಜನಿಗೆ ಅವು ಕೊಡ್ತಾ ಇತ್ತಂತೆ. ಯೋಚನೆ ಮಾಡಬಹುದು ಯುಧಿಷ್ಠಿರ ಮಹಾರಾಜನ ರಾಜ್ಯಭಾರ ಎಷ್ಟು ಸುಸುಖವಾಗಿ ಮತ್ತು ಎಷ್ಟೊಂದು ವೈಭವೋಪೇತವಾಗಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಬೋದು. So glorious was Yudhishthira Maharaja's rule that not only did the citizens pay the taxes, but even nature used to pay its tax in forms of regular rain, full of water, rivers full of water, nature giving its bounties including precious stones. So glorious was his rule. ಅವನ ಆಳ್ವಿಕೆಯಲ್ಲಿ ಜನರಿಗೆ ಮಾನಸಿಕವಾದಂತಹ ಯಾತನೆ ಆಗಲಿ, ರೋಗ ರುಜಿನಗಳಾಗಲಿ, ಅತ್ಯುಷ್ಣತೆಗಳಾಗಲಿ ಅಥವಾ ತೀರಾ ಶೀತ ಆಗಲಿ ಈ ರೀತಿಯಾದಂಥ ಸಂದರ್ಭಗಳು ಒದಗಿ ಬಂದದ್ದೇ ಇಲ್ಲ. The people were healthy both physically and mentally. ಇಂಥ ಸಂದರ್ಭ ಈಗ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ಮೇಲೆ ಭಗವಂತ ಕೃಷ್ಣ ಈಗ ಹಸ್ತಿನಾಪುರದಿಂದ ದ್ವಾರಕೆಗೆ ಹೋಗಬೇಕು. ಆ ಒಂದು ಶ್ಲೋಕ ನಾವಿವಾಗ ನೋಡಿದ್ದು ಶ್ಲೋಕ 7. ಅಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ದ್ವಾರಕೆಗೆ ಹೋಗಬೇಕು ಅನ್ನೋಂಥ ವಿಚಾರ ಕೃಷ್ಣನಿಗೆ 8ನೇ ಅಧ್ಯಾಯದಲ್ಲೇ ಬರುತ್ತೆ. ಇನ್ನೇನು ಯುದ್ಧ ಎಲ್ಲ ಆದ ತಕ್ಷಣವೇ ನಾನು ಹೋಗಬೇಕು ಅಂತ ರಥಾರೂಢನಾಗಿ ಕೃಷ್ಣ ಆ ರಥವನ್ನು ಏರಿ ಇನ್ನೇನು ಹೋಗಬೇಕು. ಆ ಸಮಯದಲ್ಲಿ ಅಲ್ಲಿಂದ ಉತ್ತರೆ ಓಡೋಡಿ ಬರ್ತಾಳೆ. ಓಡೋಡಿ ಬಂದು ಭಗವಂತನನ್ನು ಏನು ಹೇಳ್ತಾನೆ, ಪಾಹಿ ಪಾಹಿ ಮಹಾಭಾಗೋ ಬಾಹೋ ದೇವದೇವ ಜಗತ್ಪತಿ ಅಂತ ಬಂದು ಅವಳು ನನ್ನನ್ನು ರಕ್ಷಣೆ ಮಾಡುವಂತ ಕೇಳ್ತಾಳೆ. ಅದಾದಮೇಲೆ ಕುಂತಿದೇವಿ ಕೇಳ್ತಾಳೆ, ನನ್ನ ಯುದ್ಧದ ಹಿಂದೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಪರವಾಗಿಲ್ಲ, ನೀನು ನನ್ನ ಜೊತೆ ಇದ್ದೆ, ಇವಾಗ ಹೋಗ್ತಾ ಇದ್ದೆ, ಹೋಗ್ಬೇಡಿ ಅಂತ ಕುಂತಿ ಕೇಳ್ತಾಳೆ. ಅದಾದಮೇಲೆ ಏನಾಗುತ್ತಂದರೆ ಯುಧಿಷ್ಠಿರ ಮಹಾರಾಜನದು ವ್ಯತೆ, ಯುದ್ಧ ಬೇಕಿರಲಿಲ್ಲ, ಯುದ್ಧ ಆಗೋಗಿದೆ, ಜನಗಳ ಸಂಹಾರ ನಡೆದೋಗಿದೆ, ಆದರೆ ಈಗ ನೀನು ಹೋಗ್ತಾ ಇದೆಯಲ್ಲ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಾರೆ. ಆಗ ಕೂಡ ನಿಂತ್ಕೋತಾನೆ. ಅದಾದಮೇಲೆ ಮತ್ತೆ ಏನಾಗುತ್ತೆ ಅಂದರೆ ಭೀಷ್ಮದೇವರ ದೇಹತ್ಯಾಗ. ಇನ್ನೇನು ಭೀಷ್ಮದೇವರು ದೇಹ ಬಿಡ್ತಾ ಇದ್ದಾರೆ, ಅವ್ರಿಗೆ ದರ್ಶನವನ್ನು ಕೊಡಬೇಕು, ಮತ್ತೆ ನಿಂತ್ಕೋತಾರೆ. ಇಷ್ಟೆಲ್ಲ ಆಗಿದೆ, ಇನ್ನೇನು ಹೋಗಬೇಕು. ಈಗ ಸುಭದ್ರೆಗೋಸ್ಕರ ನಿಂತಿದ್ದಾರೆ ಭಗವಂತ. ಕಾರಣ ಸುಭದ್ರೆ ಭಗವಂತನ ತಂಗಿಯಾದಂಥ ಸುಭದ್ರೆ ಈಗ ತಾನೇ ಮದುವೆ ಆದಂತಹ ಅವನ ಮಗ ಅಭಿಮನ್ಯು ಕಳ್ಕೊಂಡಿದ್ದಾಳೆ. ಜೊತೆಯಲ್ಲಿ ಅಭಿಮನ್ಯುಗೆ ಒಂದು ಹೆಂಡತಿ ಉತ್ತರೆ, ಅವನಿಗೆ ಈಗ ತಾನೇ ಹುಟ್ಟಿರುವಂಥ ಮಗು, ನೀನೇ ಕಾಪಾಡಿದಂತಹ ಕೃಷ್ಣ, ಗರ್ಭದಲ್ಲಿ ಕಾಪಾಡಿದಂಥ ಕೃಷ್ಣ ಪರೀಕ್ಷಿತ ಈಗ ತಾನೇ ಹುಟ್ಟಿದ್ದಾನೆ. ಅವನನ್ನು ಬಿಟ್ಟು ಹೋಗೋದಕ್ಕೆ ಅವ್ರಿಗೆಲ್ಲವನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಭಗವಂತ ಮತ್ತೆ 1 ಮಾಸಗಳ ಕಾಲ ಅಲ್ಲೇ ಇದ್ದಾನೆ. ಒಂದು ವಿಶೇಷ ಏನು ಗೊತ್ತಾ, ಪ್ರತಿ ಸರಿ ಉತ್ತರ ಕೇಳ್ಕೊಂಡು ಇಲ್ಲೇ ನಿಲ್ಲು ಅಂತ, ಯುಧಿಷ್ಠಿರ ಕೇಳ್ಕೊಂಡ ಇಲ್ಲೇ ಇರು ಅಂತ, ಕುಂತಿದೇವಿ ಕೇಳ್ಕೊಂಡ್ಲು ಇಲ್ಲೇ ಇರು ಅಂತ, ಭೀಷ್ಮದೇವರು ಇಚ್ಛೆ ಪಟ್ಟರು ನೀನು ಇರಬೇಕು ಅಂತ. ಆದರೆ ಸುಭದ್ರೆ ನೀನು ಇರಬೇಕು ಅಂತ ಒಂದು ಮಾತನ್ನು ಹೇಳಲಿಲ್ಲ. ಆದರೆ ಕೇವಲ ಅವಳ ಕುಡಿಗಣ್ಣ ನೋಟದ ಸನ್ನೆ ಮಾತ್ರದಿಂದ ಭಗವಂತ ಇಷ್ಟು ಯಾತನೆಯಲ್ಲಿದ್ದಾಳಲ್ಲ ನನ್ನ ತಂಗಿ, ಅವಳಿಗೋಸ್ಕರ 1 ಮಾಸ ಅಲ್ಲೇ ಉಳ್ಕೊಂಡ ಭಗವಂತ. Lord Krishna is now proceeding back to Dwarka, but actually the signs of Lord Krishna leaving Hastinapur and going back to Dwarka is seen right from chapter 8 itself. But once he's about to proceed, first Uttare requests him to stay back, then Mother Kunti Devi requests him to stay back, then Bhishma Dev, who's on his deathbed of arrows, then requests Lord Shri Krishna to stay back. Then finally Yudhishthira Maharaj requests him to stay back. And because of all of that, Lord Shri Krishna stays back. Now in this verse we are specifically focusing on why Lord Shri Krishna is staying back. Here he is staying back for the purpose of his sister. Subhadra has, she's just experienced a traumatic incidents where Parikshit Maharaj has been protected from a devastating weapon by Lord Shri Krishna, and she doesn't really request Lord Shri Krishna to stay back like the others do, but she just signals with her eyes, and Lord understands, and he stays back 1 more month just for her purpose. ನಾವೇನು ಇವಾಗ 7ರಿಂದ 16 ಶ್ಲೋಕಗಳನ್ನು ನೋಡ್ತೀವಲ್ವಾ, ಇಷ್ಟು
ಅಷ್ಟು ಶ್ಲೋಕಗಳಲ್ಲಿ ನಮಗೆ ನಿಜವಾಗ್ಲೂ ಎಷ್ಟು ಅದ್ಭುತವಾದಂತಹ ತಾತ್ಪರ್ಯಗಳು ಮತ್ತು ನಮಗೆ ಅರ್ಥ ಮಾಡಿಕೊಳ್ಳುವಂತಹ ಎಷ್ಟೊಂದು ವಿಚಾರಗಳು ಶ್ರೀಲ ಪ್ರಭುಪಾದರು ಸರಳವಾಗಿದ್ದರೂ ಕೂಡ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಹೇಗೆ ಅಂದರೆ ತುಂಬ ಮುಖ್ಯವಾಗಿ ನಾವು ಪ್ರಾರಂಭ ಮಾಡೋಕ್ಕೂ ಮುಂಚೆನೇ ಹೇಳ್ತಿದ್ದೇನೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಆಚರಣೆಗಳನ್ನು ಮಾಡಬೇಕು, ಪದ್ಧತಿಗಳನ್ನು ಅನುಸರಿಸಬೇಕು ಅನ್ನೋದನ್ನು ಕೃಷ್ಣ ಈ ಒಂದು ಮುಂದಿನ ಶ್ಲೋಕಗಳಲ್ಲಿ ತೋರಿಸ್ತಿದ್ದಾರೆ. ಕಾರಣ ಅರ್ಥ ಮಾಡಿ. ಮನೆಗೆ ಯಾವಾಗ ತಂಗಿಗೆ ತಂದೆನೇ ಬಿಟ್ಟರೆ ನೆಕ್ಸ್ಟು ಆ ಸರಿ ಅಣ್ಣನೇನೆ. ಅಣ್ಣ ಶ್ರೀಕೃಷ್ಣ ಎಲ್ಲರಿಗೂ ಕೂಡ ಅವ್ರಿಗೆಲ್ಲ ಹೇಗೆ ರಕ್ಷಣೆಯನ್ನು ಕೊಡಬೇಕು, ಅವ್ರಿಗೆ ಸಮಾಧಾನವನ್ನು ಪಡಿಸ್ಬೇಕು, ಕಷ್ಟ ಕಾಲದಲ್ಲಿ ಹೇಗೆ ಒದಗಿ ಬರಬೇಕು ಅಂತ ನಾವು ಹಿಂದಿನ ಉದಾಹರಣೆಗಳ ಮುಖಾಂತರ ಎಲ್ಲ ತಿಳ್ಕೊಂಡಿದ್ವಿ. ಈ ಮುಖಾಂತರವಾಗಿ ಅಣ್ಣ ಆದವರು ಎಲ್ರಿಗೂ ಕೂಡ ಯಾವ ಥರ ರಕ್ಷಣೆ ಕೊಡಬೇಕು ಅನ್ನೋದನ್ನು ಕೃಷ್ಣ ಖುದ್ದಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಸ್ ಪ್ರಭು. In the next few passages, Srila Prabhupada has very nicely explained certain principles that we should all follow in life. And here the important principle that is being conveyed is how an elder brother should treat the sister. For a sister, first it is a father who provides protection, and then it is an elder brother. Here Lord Krishna is providing us an example as to how an elder brother should take care of his sister. ಕಾಲಾನುಕ್ರಮದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಇವತ್ತಿನ ದಿವಸ ಸಂಬಂಧಗಳು ಯಾವ ಪ್ರಕಾರವಾಗಿದೆ ಅಂತ. ಎಲ್ಲರದು ಕೂಡ ಮನಿ ಮೇಕಿಂಗ್ ಮೆಂಟ್ಯಾಲಿಟಿ, ಮ್ಯಾನ್ ಮೇಕಿಂಗ್ ಮೆಂಟ್ಯಾಲಿಟಿ ಯಾರಿಗೂ ಇಲ್ಲ. ಹಿಂದಿನ ದಿನ ಒಂದು ಸರಿ ಮನೆಗೆ ಬಂದರೆ, ಒಂದು ಅಕ್ಕನೋ ತಂಗಿನೋ ತವ್ರ ಮನೆಗೆ ಬರ್ತಾರೆ ಅಂದರೆ ಏನೋ ಆನಂದ. ಇವತ್ತು ಯಾರಾದರೂ ಹೆಣ್ಮಕ್ಳು ಮನೆಗೆ ಬರ್ತಾರೆ ಅಂದರೆ ಸ್ವಲ್ಪ ಭಯ, ಎಲ್ಲಿ ಬಂದು ಆಸ್ತಿ ಕೇಳ್ಬಿಡ್ತಾಳೋ, ಏನು ಮಾಡ್ತಾಳೋ, ಏನಪ್ಪ ಪರಿಸ್ಥಿತಿ ಅನ್ನೋ ಒಂದು ಭಯ ಇದೆ ಇವತ್ತು. ಅದೇ ಪ್ರಕಾರವಾಗಿ ಅಣ್ಣ ಆದವನು ಮತ್ತೊಬ್ಬರು ಏನಾದ್ರು ಊರಿಗೆ ಹೋದರೆ ವಾರಾನುಗಟ್ಟಲೆ ಇರೋರು, ತಿಂಗ್ಳುಗಟ್ಟಲೆ, ಒಂದು ಮದುವೆ ಅಂದರೆ ಮಿನಿಮಮ್ ವರ್ಷದಲ್ಲಿ ಒಂದು ವಾರ ಇರೋರು. ಇವತ್ತು ಮದುವೆಗೆ ಬರಬೇಕಂದ್ರೆ ಮುಂಚೆ ಏನು ಕೆಲಸ ಇದೆ, ಏನೆಲ್ಲ ನಾನು ಕೆಲಸ ಮಾಡಬೇಕು ಅಂತ ಕೇಳೋರು ಇವತ್ತು ಮದುವೆ ಮುಹೂರ್ತ ಮಾತ್ರ ಹೇಳಮ್ಮ, ಆ ಮುಹೂರ್ತದಲ್ಲಿ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತಾರೆ. ಇದು ಇವತ್ತಿನ ಸಂಬಂಧಗಳ ಒಂದು ಪರಿಸ್ಥಿತಿ ಈ ರೀತಿ ಆಗಿದೆ. ಆದರೆ ಕೃಷ್ಣ ನೋಡಿ 16,108 ಜನ ಹೆಂಡತಿಯರು, ದ್ವಾರಕಾ ನಗರಿ, ಅಖಿಲಾಂಗೊಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಷ್ಟು ಜವಾಬ್ದಾರಿಗಳು ತಲೆ ಮೇಲೆ ಇದ್ದರೂ ಕೂಡ ಬಂಧುಗಳಿಗೆ ಭಕ್ತರಿಗೆ ಸಮಯವನ್ನು ಕೊಟ್ಟಿದ್ದಾನೆ, ಅವ್ರ ಜೊತೆ ಇದ್ದಾನೆ, ಅವನಿಗೆ ಹಗಲಿರುಳು ಕಾಯ್ತಾ ಇದ್ದಾನೆ. ಅವನು ಭಗವಂತ ಶ್ರೀಕೃಷ್ಣ. Here a contrast is being made between present day relationships and past relationships. In the past, when the daughter used to go back to her parents' house, there used to be a lot of happiness. And when the elder brother used to go to visit his sister, he used to stay there for months taking care of the sister. In today's world, when the daughter is going back to the parents' house from the in-laws' house, the parents are very worried, is she coming back to ask property? That's this kind of a situation that we exist in. But whereas when we look at Lord Krishna, he has 16,108 wives. He is the king of Dwarka. He's got so many responsibilities. Yet, he stays back for a considerable period of time just to take care of his devotees and his sister. ಈಗ ಆಹ್ವಾನ ಅವನಿಗೆ ಒಂದು ಸಮ್ಮತಿ ಸಿಕ್ಕಿದೆ, ದ್ವಾರಕೆಗೆ ಹೋಗಬೇಕು. ಹೋಗೋದಕ್ಕೂ ಮುಂಚೆ ನೋಡಿ ಭಗವಂತನ ನಿಜವಾದ ಪದ್ಧತಿಗಳು, ಆಚರಣೆಗಳು. ಹೋಗೋದಕ್ಕೂ ಮುಂಚೆ ಏನು ಮಾಡ್ತಾರೆ ಅಂದರೆ ಎಲ್ಲರ ಹತ್ರ ಅನುಮತಿಯನ್ನು ಪಡ್ಕೊಂಡ್ಮೇಲೆ ಭಗವಂತ ಯುಧಿಷ್ಠಿರ ಮಹಾರಾಜನ ಪಾದ ಪದ್ಮಗಳಿಗೆ ತನ್ನ ತಲೆಯನ್ನು ಬಾಗಿ ನಮಸ್ಕಾರಗಳನ್ನು ಮಾಡಿ ಅಪ್ಪಣೆಯನ್ನು ಕೇಳಿ ರಥಾರೂಢನಾಗಿ ನಿಂತಿದ್ದಾನೆ. ಭಗವಂತನಿಗೆ ಇದರ ಅವಶ್ಯಕತೆ ಇದೆಯಾ? ಆದರೆ ನೋಡಿ, ಯಾಕಂದರೆ ಯುಧಿಷ್ಠಿರ ಮಹಾರಾಜ ತನಗಿಂತ ದೊಡ್ಡವನು. ದೊಡ್ಡವರಿಗೆ ಎಲ್ಲರೂ ಹೊರಗಡೆ ಹೋಗಬೇಕಂದ್ರೆ ಅಥವಾ ಬರಬೇಕಂದ್ರೆ ಅವರ ಅಪ್ಪಣೆಯನ್ನು ಕೇಳೋದು, ಜೊತೆಯಲ್ಲಿ ಅವರಿಂದ ಆಶೀರ್ವಾದಗಳನ್ನು ಪಡೆಯೋದು ಅನ್ನಂಥ ಒಂದು ಪದ್ಧತಿಯನ್ನು ಕೃಷ್ಣ ಖುದ್ದಾಗಿ ಎದ್ದೆದ್ದು ಆಚರತೆ ಶ್ರೇಷ್ಠೋ ತದ್ದದ್ ದೇವತರೋ ಜನ, ತಾನು ಮುಂದೆ ನಿಂತು ಮಾಡಿ ತೋರಿಸ್ತಿದ್ದಾನೆ, ಮುಂದೆ ಜನ ಇದನ್ನು ಮಾಡಲಿ ಅಂತ. Lord Shri Krishna is demonstrating personally over here before he goes back to Dwarka how exactly one should also leave from the relatives' home. He seeks the permission of all his relatives, and he also falls at the feet of Yudhishthira Maharaj and seeks his permission and blessing. Why? Because Yudhishthira Maharaj was elder to him.
Now he is serving as a personal example as to how we should similarly behave with our elders. ಇಷ್ಟು ಮಾತ್ರ ಅಲ್ಲ, ನಮಗೆ ಎಷ್ಟೊಂದು ಶಾಸ್ತ್ರಗಳಲ್ಲಿ ಉದಾಹರಣೆ ಸಿಗುತ್ತೆ. ಯಾವಾಗ ಕೃಷ್ಣನನ್ನು ನೋಡೋಕ್ಕೆ ಸುಧಾಮ ದ್ವಾರಕೆಗೆ ಬರ್ತಾನೆ, ಆವಾಗ ಭಗವಂತ ಏನು ಮಾಡ್ತಾರೆ ಹೇಳಿ, ಅವನ ಪಾದ ಪದ್ಮಗಳನ್ನು ತೊಳಿತಾರೆ. ಯಾವಾಗ ಯುಧಿಷ್ಠಿರ ಮಹಾರಾಜರು ರಾಜಸೂಯ ಯಾಗವನ್ನು ಮಾಡ್ತಾರೆ, ಆವಾಗ ಎಲ್ಲ ಬ್ರಾಹ್ಮಣರ ಪಾದಗಳನ್ನು ತೊಳಿತಾರೆ. ಮತ್ತು ಅವ್ರಿಗೆಲ್ಲರೂ ಕೂಡ ಊಟವನ್ನು ಬಡಿಸಿ ಆದಮೇಲೆ ಅವರು ತಿಂದಂತಹ ಎಂಜಲು ಎಲೆಗಳನ್ನು ಎತ್ತುತ್ತಾನೆ. ಜೊತೆಯಲ್ಲಿ ಕೃಷ್ಣ ಚಿಕ್ಕವನಾಗಿದ್ದಾಗ, ಪುಟ್ಟ ಬಾಲಕನಾಗಿದ್ದಾಗ, ನಂದ ಗೋಕುಲದಲ್ಲಿ ಇದ್ದಾಗ, ನಂದನಾದಂಥ ಕೃಷ್ಣ ನಂದ ಮಹಾರಾಜರು ಅವ್ರ ತಂದೆ ಇನ್ನೇನು ಹೊರಗಡೆ ಹೋಗಬೇಕು ಅಂದರೆ ಅವ್ರ ತಂದೆ ಉಡುವಂಥ ಚಪ್ಪಲಿಗಳನ್ನು ತಲೆ ಮೇಲೆ ಇಟ್ಕೊಂಡು ಭಗವಂತ ಓಡೋಡಿ ಬರ್ತಾನೆ. ಭಗವಂತನ ಎಲ್ಲರೂ ಶಿರ ಮೇಲೆ ಇಟ್ಕೋತಾರೆ, ಆದರೆ ಭಗವಂತ ಅವರ ಭಕ್ತರ ಚಪ್ಪಲಿಗಳನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಅದೇ ಭಗವಂತ ಯಾವಾಗ ದ್ವಾರಕೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಂದ್ರೆ ಆ ಬೀದಿಯಲ್ಲಿ ಯಾರಾದರೂ ಬ್ರಾಹ್ಮಣರು ಬಂದರೆ ಸಡನ್ನಾಗಿ ಭಗವಂತ ಆ ಪಥವನ್ನು ಸ್ವಲ್ಪ ಬದಲಾಯಿಸಿ ಅವ್ರು ಬಂದವ್ರಿಗೆ ಜಾಗ ಬಿಟ್ಟು ಅಲ್ಲಿ ಅವ್ರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಇಷ್ಟೆಲ್ಲ ಭಗವಂತ ಯಾರೇಳಿ, ಭಗವಂತನಾದಂಥ ಕೃಷ್ಣ, ಎಲ್ಲರಿಂದಲೂ ಕೂಡ ಸೇವಿಸಲ್ಪಡುವಂಥ ಕೃಷ್ಣ, ಎಲ್ಲರಿಂದಲೂ ಕೂಡ ಹೊಗಳಲ್ಪಡುವಂತಹ ಕೃಷ್ಣ, ವೇದೈಶ್ಚ ಸರ್ವೈರಹಮೇವ ವೇದ್ಯ ಆದಂಥ ಕೃಷ್ಣ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಇದರಿಂದ ಗೊತ್ತಾಗುತ್ತೆ ನಮಗೆ ಭಗವಂತನಿಗೆ ಕಿಂಚಿತ್ತು ಕೂಡ ಗರ್ವ ಇಲ್ಲ. ಹುಲ್ಲ ತರುವರ ಮನೆಗೆ ಹೂವ ತರುವ ಅವ್ವ ಲಕ್ಷ್ಮಿ ರಮಣ, ಇವಾಗಿಲ್ಲ ಗರ್ವ. There are plenty of examples in the Shastras as to how we should behave. For instance, when Sudama visits Lord Shri Krishna washes his feet. And similarly, when Lord Shri Krishna was a child, just a small child, he carries the footwear of his father on his head. That's another example. And when Yudhishthira Maharaj ascended the throne, he washes the feet of all the concerned people. He also serves them food, and then he lifts their plate. So there are so many similar examples in this way. This is the Lord that we are seeking to worship. And when the Lord is going back to Dwarka, on the street, when he sees people, he gives way, he seeks their blessings too. That is the kind of example Lord Shri Krishna is giving us. He has absolutely not an iota of ego. ನೋಡಿ, ಈ ಎಲ್ಲ ಪದ್ಧತಿಗಳು ಮತ್ತು ಆಚರಣೆಗಳು ಎಷ್ಟು ಸೊಗಸಾಗಿದ್ದವು ಅಂದರೆ ಇದೆಲ್ಲವೂ ಕೂಡ ಹೃದಯವನ್ನು ಮುಟ್ಟುವಂತಹದ್ದು ಮತ್ತು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂತಹದ್ದು. ಅರ್ಥ ಮಾಡಿ, ಇವಾಗ ಯುಧಿಷ್ಠಿರ ಮಹಾರಾಜನಿಗೆ ಹೋಗಿ ಭಗವಂತ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಿದ್ದಾನೆ ಅಂದರೆ ಆ ರೀತಿ ನಮಸ್ಕಾರ ಪಡ್ಕೊಂಡಂಥ ಯುಧಿಷ್ಠಿರನ ಹೃದಯ ಹೇಗಾಗಬಾರ್ದು, ಮನಸ್ಸಿಗೆ ಎಷ್ಟು ನಿರಾಳ ಆಗಬಾರ್ದು. ತಕ್ಷಣ ಏನು ಮಾಡ್ತಾರೆ, ಯುಧಿಷ್ಠಿರ ಮಹಾರಾಜ ಕೃಷ್ಣನನ್ನು ಅಪ್ಕೋತಾರೆ, ತಬ್ಕೋತಾರೆ. ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಮ್ಮ ಜೀವನಗಳಲ್ಲೂ ನಾವು ನೋಡ್ಬೋದು. ಹಿಂದಿನ ದಿನಗಳಲ್ಲೆಲ್ಲ ಈ ರೀತಿಯಾದಂತಹ ಹಿರಿಯರಿಗೆ ಗೌರವಗಳನ್ನು ಕೊಡೋದು, ಹಿರಿಯರಿಗೆ ಆದರಗಳನ್ನು ಕೊಡೋದು, ಅವರಿಗೆ ಈ ಮುಖಾಂತರವಾಗಿ ನಾವು ಮರ್ಯಾದೆಗಳನ್ನು ಕೊಡ್ತಾ ಆಚರಣೆಗಳನ್ನು ಮಾಡ್ತಾ ಎಷ್ಟು ಸಂಬಂಧಗಳಲ್ಲಿ ಒಂದು ಅನುಭವ, ಸಂಬಂಧಗಳಲ್ಲಿ ಗಾಢತೆ ಎಷ್ಟಿತ್ತು. ವೈಮನಸ್ವತ್ವಗಳಿಗೆ ಅಲ್ಲಿ ಜಾಗನೇ ಇರಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ, ಇವತ್ತು ಈ ಒಂದು ಆಧುನಿಕ ಜೀವನದಲ್ಲಿ ಮಕ್ಕಳು ಮೊಬೈಲಲ್ಲಿ ಹಿಡ್ಕೊಂಡು ಮೊಬೈಲ್ ಗೇಮ್ ಆಡ್ತಾ ಇರ್ತವೆ, ತಂದೆ IPL ನೋಡ್ಕೊಂಡು ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಗುರು ಹಿರಿಯರಿಗೆ ಯಾರಿಗೂ ಕೂಡ ಅಂಥ ಒಂದು ಹೆಚ್ಚಿನವಾದಂತಹ ಗೌರವಗಳೇ ಇಲ್ಲಿ ಇಲ್ಲ. ಇದೆಲ್ಲ ಕಾರಣ ಇವತ್ತಿನ ಪರಿಸ್ಥಿತಿ. ಆದರೆ ಭಗವಂತ ಇದನ್ನು ಹಿಂದೆನೇ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಇಲ್ಲಿ ತಾತ್ಪರ್ಯ ಏನು ಅಂದರೆ, ಆಚರಣೆಗಳನ್ನು, ಪದ್ಧತಿಗಳನ್ನು ಜಾಗರೂಕತೆಯಿಂದ ಕಡ್ಡಾಯವಾಗಿ ಆಚರಣೆಗಳನ್ನು ಮಾಡಲೇಬೇಕು ಅನ್ನೋದನ್ನು ಕೃಷ್ಣ ತೋರಿಸ್ಕೊಡ್ತಿದ್ದಾರೆ. When someone follows these regulative principles of the Shastras as to how to behave with our elders, and when we listen to how Lord Shri Krishna himself did this, it touches our heart. Similarly, when the Lord touched the feet of Yudhishthira Maharaj was so overcome with emotions that he immediately hugged Lord Shri Krishna. These kinds of principles, when we follow, the respect that we give to elders, when we follow that, it strengthens the bonds in family. But however, today, when we look at children, they're busy on their phone, the parents are busy, watching television,
And there's really no such bonding. The Lord has demonstrated in the past as to how exactly we should do this. And we should follow this. We should follow this regularly and strictly in our lives. ಮುಂದಿನ ಶ್ಲೋಕದಲ್ಲಿ ಇವಾಗ ಇನ್ನೇನು ಭಗವಂತ ರಥಾರೂಢನಾಗಿ ದ್ವಾರಕೆಗೆ ಸಿದ್ಧನಾಗಿದ್ದಾನೆ. ಆ ಸಮಯದಲ್ಲಿ ಸುಭದ್ರೆ, ದ್ರೌಪದಿ, ಕುಂತಿ, ಉತ್ತರೆ, ಗಾಂಧಾರಿ, ಧೃತರಾಷ್ಟ್ರ, ಯುಯುತ್ಸವ, ಕೃಪಾಚಾರ್ಯ, ನಕುಲ, ಸಹದೇವ, ಭೀಮಸೇನ, ಧೌಮ್ಯ, ಸತ್ಯವತಿ ಮುಂತಾದ ಎಲ್ಲ ಬಂಧು ಬಾಂಧವರು ಅಲ್ಲಿ ನೆರೆದಿದ್ದಾರೆ. ಇನ್ನೇನು ಕೃಷ್ಣ ಹೋಗೋದನ್ನ ಆ ಒಂದು ಅಗಲಿಕೆಯನ್ನು ಸಹಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಆಗಿಲ್ಲ. In the next shloka it is described how when Lord Shri Krishna was leaving, Subhadra, Draupadi, Kunti, Uttare, Gandhari, Dhritarashtra, all of them came there and they couldn't simply bear to see the Lord was leaving them and fainted because of that. ಯಾಕಂದರೆ ಕೃಷ್ಣ ಸರ್ವಾಕರ್ಷಕ, ಅವನನ್ನು ಬಿಟ್ಟಿರೋದಕ್ಕೆ ಯಾರಿಗೂ ಕೂಡ ನಿಜವಾಗ್ಲೂ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಇವರೆಲ್ಲರೂ ಕೂಡ ಭಗವಂತನ ಜೊತೆ ಇದ್ದವರು. ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೊಬೇಕು ಅಂದರೆ, ಪ್ರಭುಪಾದ್ ತುಂಬ ಚೆನ್ನಾಗಿ ಪರ್ಪೋರ್ಟ್ ಬರೀತಾರೆ. ನಾವೆಲ್ಲರೂ ಕೂಡ ನಿಜವಾಗ್ಲೂ ಇಲ್ಲಿ ಕಷ್ಟಪಡ್ತಾ ಇದ್ದೀವಲ್ಲ, ಅದಕ್ಕೆ ಕಾರಣ ಏನು ಅಂದರೆ ನಾವು ಭಗವಂತನನ್ನು ಮರೆತಿದ್ದೀವಿ. ಅವರಿಗೆ ವಿರಹ, ಭಗವಂತನನ್ನು ಬಿಟ್ಟಿರಬೇಕು, ಅವನ ಅಗಲಿಕೆ ಅಂದ್ರೇನೆ ಅವ್ರಿಗೆ ಸಹಿಸಲು ಅಸಾಧ್ಯವಾದಂತಹ ವಿಚಾರ. ಅವರಿಲ್ಲಿ ಗೋಪಿಯರದು ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ್. ಯಾವಾಗ ಗೋಪಿಯರು ಕೃಷ್ಣ ಮಥುರೆಯಿಂದ, ವೃಂದಾವನದಿಂದ ಮಥುರೆಗೆ ಹೋಗಬೇಕಂದ್ರೆ ಕೇವಲ ಅವರು ಹೋಗ್ತಾ ಇದ್ದಾರೆ ಅನ್ನೋಂಥ ವಿಚಾರ ಕೇಳಿದಕ್ಕೇ ಅವ್ರಿಗೆ ಸಹಿಸೋಕ್ಕಾಗಿಲ್ಲ. ಆದರೆ ನಮಗೆ ಆ ಫೀಲಿಂಗ್ಸೇ ಇಲ್ಲ. ನಮಗೆ ಆ ಫೀಲಿಂಗ್ಸೇ ಇಲ್ಲ. ಯಾಕಿಲ್ಲ ಅಂದರೆ ನಮಗೆ ನಾವು ಕೃಷ್ಣನ ಮೇಲೆ ಪ್ರೀತಿ ಅಲ್ವಲ್ಲ, ಕೃಷ್ಣನನ್ನೇ ಮರೆತು ಕೂತವ್ರು ನಾವು. ಹಾಗಾಗಿ ನಮಗೆ ಅವನಿಗೆ ಫೀಲಿಂಗ್ಸೇ ಇಲ್ಲ, ಬಂದರೆ ಎಷ್ಟು ಬಿಟ್ಟರೆ ಎಷ್ಟು. ಆದರೆ ನಿಜವಾಗ್ಲೂ ನಾವು ಇವತ್ತೇನು ಇಷ್ಟೆಲ್ಲ ಈ ಒಂದು ಜಗತ್ತಿನಲ್ಲಿ ಒದ್ದಾಡಿ ವಿಲ ಕಷ್ಟಪಡ್ತಾ ಇದ್ದೀವಲ್ಲ ಸಂಸಾರದಲ್ಲಿ, ಅದಕ್ಕೆ ಕಾರಣ ಏನಂದರೆ ಭಕ್ತಿವಿನೋದ್ ಠಾಕೂರ್ ಅವರು ಹೇಳ್ತಾರೆ, ಬೋಲಿಯಾ ತುಮ್ಹಾರೇ ಸಂಸಾರೇ ಆಸಿಯಾ ಪೇನನ ವಿದಾ ಬ್ಯಾತಾ. ಈ ಸಂಸಾರದಲ್ಲಿ ನಾನು ಬಿದ್ದು ಒದ್ದಾಡ್ತಾ ಇರೋದಕ್ಕೆ ಕಾರಣ ಕೃಷ್ಣ, ನಾನು ನಿನ್ನನ್ನು ಮರ್ತಿದ್ದೀನಿ. ಆ ಮರ್ತಿರೋ ಏಕೈಕ ಕಾರಣಕ್ಕೆ ನಾವು ಇಷ್ಟೊಂದು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಆದರೆ ಆ ಒಂದು ಭಕ್ತರಿಗೆ, ಪಾಂಡವರು ಇದ್ರಲ್ಲ ಅವರೆಲ್ಲ ನೆರೆದಿದ್ದು, ಅವ್ರಿಗೆ ಕೃಷ್ಣನ ಅಗಲಿಕೆನೇ ಸಹಿಸೋಕ್ಕಾಗಲಿಲ್ಲ. ಇಲ್ಲಿ ಪ್ರಭುಪಾದು ಒಂದು ಗೋಪಿಯರ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಬೇಕು. ಗೋಪಿಯರು ಯಾವ ಪ್ರಕಾರವಾಗಿ ಕೃಷ್ಣನ ಮೇಲೆ ಅವರು ಜೀವ ಇಟ್ಕೊಂಡಿದ್ರು ಅಂತ. ಕೃಷ್ಣ ಇನ್ನೇನು ಅಕ್ರೂರ ಬಂದು ಕೃಷ್ಣನನ್ನು ಕರ್ಕೊಂಡು ಹೋಗಬೇಕು, ಒಂದೇ ಒಂದು ದಿವಸ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಯಾರಿಗೂ ಕೂಡ ಆ ಒಂದು ವಿರಹವನ್ನು ತಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಯಾವಾಗ ಅವರು ಹೋಗ್ತಾರೆ ಅಂದಾಗ ಅವರು ಏನು ಫೀಲ್ ಆದರೂ ಗೊತ್ತಾ? ಯಾಕಂದರೆ ಕೃಷ್ಣನನ್ನು ಅವರು ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ಜೊತೆಯಲ್ಲಿ ಅವರು ಬ್ರಹ್ಮದೇವ್ರನ್ನ, ಸೃಷ್ಟಿಕರ್ತನಾದಂಥ ಬ್ರಹ್ಮದೇವ್ರಿಗೆ ಶಾಪ ಆಗ್ತಿದ್ದಾರೆ. ಏನಂತ ಅಂದರೆ, ಈ ಕಣ್ಣುಗಳಿದೆಯಲ್ಲ, ಆ ಕಣ್ಣುಗಳಲ್ಲಿ ಏನಂದರೆ ಒಂದು ಲೋಪ ಇದೆ. ಏನು ಅಂದರೆ, ನಾವು ಆವಾಗ ಕಣ್ಣು ಹಿಂಗೆ ಮಿಟಕಿಸ್ತಾ ಇರ್ತೀವಿ. ಆದರೆ ಕೃಷ್ಣನ ಅವ್ರು ಹೇಗೆ ನೋಡೋಕ್ಕೆ ಇಷ್ಟಪಟ್ಟಿದ್ರು ಅಂದರೆ, ಆ ಕಣ್ಣು ಏನಾದ್ರು ಮಿಟಕಿಸಿದ್ರೆ ಆ ಕ್ಷಣ ಒಂದು ಯುಗ ಥರ ಅವ್ರು ಫೀಲ್ ಆಗ್ತಾಯಿದ್ರು. ಎಂಥ ಸೃಷ್ಟಿ ಮಾಡಿದ್ಯಾ ನೀನು, ಕೃಷ್ಣನನ್ನು ಆ ಕ್ಷಣ ನನ್ನನ್ನು ಕಣ್ಣು ಮುಚ್ಚುತ್ತಲ್ಲ, ಅವನು ನೋಡೋಕ್ಕಾಗಲಿಲ್ವಲ್ಲ, ಎಂಥ ಸೃಷ್ಟಿ ನಿಂದು, ನಿನ್ನ ಸೃಷ್ಟಿಯಲ್ಲಿ ಅವ್ಯಯ ಇದೆ, ಸರಿ ಇಲ್ಲ, ಸಂಪೂರ್ಣತೆ ಇಲ್ಲ ಅಂತ ಅವರು ಬ್ರಹ್ಮದೇವರನ್ನು ಅವ್ರೇನು ಮಾಡ್ತಿದ್ದಾರೆ, ಶಾಪ ಆಗ್ತಿದ್ದಾರೆ. ಜೊತೆಯಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ಇನ್ನೇನು ಕೃಷ್ಣನ ಅಕ್ರೂರ ಕರ್ಕೊಂಡು ಹೋಗೇ ಬಿಡಬೇಕಂದ್ರೆ ಅವರು ತಮ್ಮ ಮನೆಗಳಲ್ಲಿ ತಮ್ಮ ಲಜ್ಜೆಯನ್ನು ಬಿಟ್ಟು ಅವ್ರು ಎಲ್ರಿಗೂ ಬೈತಿದ್ದಾರೆ. ಹೆಂಗೆ ಕಳಿಸ್ತಾ ಇದ್ದೀರಾ ಕೃಷ್ಣನನ್ನು, ನೀವೆಲ್ಲ ಕೃಷ್ಣನನ್ನು ಕಳಿಸ್ತಾ ಇದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ಅಲ್ಲ, ನಿಮ್ಮ ಜೀವವನ್ನು ಕಳ್ಕೊತಾ ಇದ್ದೀರಾ ನೀವೆಲ್ಲ. ಯಾವ ಹಿರಿಯರು ಕೃಷ್ಣನ ಹೋಗೋದನ್ನು ತಡೀಲಿಲ್ಲ. ಆವಾಗ ಖುದ್ದಾಗಿ ಏನು ಮಾಡ್ತಾರೆ, ಎಲ್ಲ ಗೋಪಿಯರು ಕೂಡ ಆ ಒಂದು ರಥವನ್ನು ಎತ್ತಿ ಹೋಗಬೇಕಂದ್ರೆ ಓಡೋಡಿ ಬಂದು ರಥವನ್ನು ನಿಲ್ಲಿಸ್ಬಿಡ್ತಾರೆ. ರಥವನ್ನು ನಿಲ್ಲಿಸಿ ಕರ್ಕೊಂಡೋಗೋಕೆ ಬಂದಿದ್ನಲ್ಲ ಅಕ್ರೂರ, ನೀನು ಅಕ್ರೂರ ಅಲ್ಲ, ನೀನು ಕ್ರೂರ ನೀನು. ನಮ್ಮಿಂದ ನಮ್ಮ ಜೀವವನ್ನು ಕಳ್ಕೊಂಡು ಹೋಗಿ ಬಂದಿದ್ಯಾ ನೀನು
ಅಂತ ಹಪಹಪಿಸ್ತಾರೆ. ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆಮೇಲೆ ಕೃಷ್ಣ ಸಮಾಧಾನ ಮಾಡ್ತಾರೆ, ಹೋಗ್ಬಿಡ್ತಾರೆ. ಆ ಹೋಗೋ ದಾಟಿಯನ್ನೇ ನೋಡ್ತಾ 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 ಸೂರ್ಯಾಸ್ತ ಆಗಿರುತ್ತೆ. ಇನ್ನೇನು ಆ ಕುದುರೆಗಳಿಂದ ಕೃಷ್ಣ ಮಥುರೆಗೆ ಪ್ರಯಾಣ ಮಾಡ್ತಾ ಹೋಗ್ತಾ ಇದ್ದಾನೆ. ಆ ಕಣ್ಣನ್ನು ಹಾಗೇ ನಿಲ್ಲಿಸದೆ ಅವರನ್ನು ನೋಡ್ತಾನೇ ಇದ್ದಾರೆ. ಆ ಕೊನೆ ಇನ್ನೇನು ಕುದುರೆಗಳು ಹೋಗಿ ಆ ಧೂಳು ಮತ್ತೆ ಭೂಮಿ ಮೇಲೆ ಬಂದು ನಿಂತವ್ರಿಗೂ ಕೂಡ ನೋಡ್ತಾನೆ ಇರ್ತಾರೆ. ಆವತ್ತು ಅವರು ಕಳ್ಕೊಂಡಂಥ ಸಂತೋಷ ಜೀವನದಲ್ಲಿ ಯಾವತ್ತೂ ಪಡ್ಕೊಳ್ಳಿಲ್ಲ. ಅದು ವಿರಹ ಅಂದರೆ, ಅದು ವೇದನೆ ಅಂದರೆ, ಅದು ಭಗವಂತನ ಅಗಲಿಕೆ ಅಂದರೆ. ಅಂಥ ಅಗಲಿಕೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಪಾಂಡವರು. Why were they all feeling such pain of separation from Lord Shri Krishna when he was leaving? It's very simple, because Lord Shri Krishna is the most attractive. It's simply impossible for us to be without him. But then why is it that we are in this position? Why don't we feel such similar attraction and that separation? It's simple, because we have forgotten him. Srila Prabhupada explains that with a wonderful example of the gopis. The gopis, when Lord Shri Krishna was leaving from Vrindavan to Mathura, and when Akrura had come to take him, the pain of separation was enormous. It was indescribable. In fact, they couldn't live for a second without Lord Shri Krishna. The closing of their eyelids was too much for them. They felt when their eyelids closed and they couldn't see Lord Krishna, it was like a yuga for them. And they were actually cursing Brahmadev for having given them eyelids. Why are you giving me eyelids? I don't want my eyes to close even that much. I want to keep seeing Lord Shri Krishna. And then when Akrura came to take Lord Shri Krishna, they were so unhappy with Akrura. They said, you're not Akrura, you're the most cruel person for taking him away from us. They were so distressed, they ran from their homes without any shame, telling the elders, how can you send Lord Shri Krishna away? They ran and they stopped the chariot. They held the wheels of the chariot and they begged Lord Krishna, don't go. They couldn't bear to be without him. And then when Lord Shri Krishna was leaving, their eyes were only focused on the chariot, until the moment the chariot disappeared in the horizon and the dust that came from the wheels of the chariot finally settled down on the ground. That was a wonderful example. Why is this the case? That they had such pangs of separation and we don't have? The simple reason is that we have forgotten our Lord. ಇದರಿಂದ ಏನು ನಾವು ಅರ್ಥ ಮಾಡ್ಕೊಬೋದು, ಏನು ತಾತ್ಪರ್ಯ, ಏನು ಹಿರಿಯರು ಇಲ್ಲಿ ನಮಗೆ ಉದಾಹರಣೆಗೆ ಕೊಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಭಗವಂತನಿಂದ ಅಗಲಿಕೆಯನ್ನು ನಾವು ಅನುಭವಿಸ್ತಾ ಇದ್ದಿಲ್ಲ, ಆ ಒಂದು ಫೀಲ್ ನಮ್ಗೆ ಆಗಬೇಕಂತೆ. ಅರೆ ನಿಜವಾಗ್ಲೂ ಯೋಚನೆ ಮಾಡಿ, ನಾವೆಲ್ಲರೂ ಕೂಡ ಎಷ್ಟು ಜನ ಭಗವಂತನನ್ನು ಬಿಡಿ, ಆದರೆ ನಾವು ಯಾವತ್ತಾದರೂ ಕೂಡ ಇವತ್ತು ನಾನು ಜಪ ಮಾಡಿಲ್ಲ ಅಂದರೆ, ಅಯ್ಯೋ ನಾನು ಇವತ್ತು ಜಪ ಮಾಡೋಕ್ಕಾಗಿಲ್ಲ ಅನ್ನೋ ಬಾಧೆ ನಮಗಾಗಲ್ಲ. ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಎಷ್ಟು ದಿನ ನಾವು ಬಾಧೆ ಪಟ್ಟಿದ್ದೀವಿ. ಭಗವಂತನ ಬಗ್ಗೆ ಕೇಳಿಲ್ಲ ಅಂದರೆ ಎಷ್ಟು ದಿನ ನಮ್ಗೆ ಆ ಬಾಧೆ ಇದೆ. ಭಗವಂತನ ಶ್ರವಣದಲ್ಲಿ, ಜಪದಲ್ಲಿ, ಅವನ ದರ್ಶನದಲ್ಲಿ ನಮ್ಗೆ ಯಾವತ್ತೂ ಕೂಡ ಆ ಫೀಲಿಂಗ್ಸೇ ಬಂದಿಲ್ಲ. ಇವತ್ತು ಭಾನುವಾರ ಅಂದರೆ ನಾವು ಎಲ್ಲರೂ ಕೂಡ ಫೋರ್ಸ್ ಮಾಡ್ತೀವಿ, ಇವತ್ತು ಭಾನುವಾರ ಭಾಗವತ ಪ್ರವಚನ, ಭಗವಂತನ ಒಂದು ಹಬ್ಬ, ಅವತ್ತು ನಾವೆಲ್ಲರೂ ಬನ್ನಿ ಸೇರೋಣ, ಇದೊಂದು ಅಂತ ಹಬ್ಬ, ಸಂಡೇ ಫೀಸ್ಟ್ ಪ್ರೋಗ್ರಾಮ್ ಅಂತ ಎಲ್ಲರಿಗೂ ಕೂಡ ಹುರಿದುಂಬಿಸಿದ್ರು ಕೂಡ ನಮ್ಗೆ ಆಸಕ್ತಿ ಬರ್ತಾ ಇಲ್ಲ. ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಡಿವೋಟೀಸ್ ಹೇಳ್ತಾರೆ, ಯಾವಾಗಾದರೂ ನಾವು ನಿಜವಾಗ್ಲೂ ಈ ಒಂದು ಯಾತನೆಯಿಂದ ನಾವು ಹೊರಗಡೆ ಬರಬೇಕು, ಈ ಒಂದು ಸಂಸಾರದ ಬಂಧನದಿಂದ ಹೊರಗಡೆ ಬರಬೇಕಂತ ಒಬ್ಬ ವ್ಯಕ್ತಿಗೆ ಭಗವಂತನ ಅಗಲಿಕೆಯ ಒಂದು ಭಾವ ನಮಗೆ ಬರಬೇಕು. ಯಾವಾಗ ಅದು ಬರುತ್ತೆ ಆವಾಗ ತಂತಾನಾಗೆ ಎಲ್ಲವೂ ಕೂಡ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದು ಆಚಾರ್ಯರ ಮಾತು. In our life too, we should try and develop such attraction for the Lord. However, forget about the attraction for the Lord per se. We don't even feel the loss when we don't do our japa properly, or when in to come to Sunday Bhagavatam class, we have to tell, please come. We have to try and force them, come, please listen. And we somehow don't seem to feel this loss at all. So unfortunately, that is our condition, and as long as this is our condition, how are we going to escape from the difficulties of this material world? So therefore, if we want to develop true love for the Lord, let us start with these basics first. ಮುಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾರೆ, ನಮಗಂತೂ ಆ ಭಾವ ಇಲ್ಲ, ಬರ್ತಾ ಇಲ್ಲ, ಆದರೆ ಅವರೇ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಆ ಭಾವ ಭಗವಂತನಲ್ಲಿ ನಮ್ಗೆ ಆ ಸಂಬಂಧ, ಆ ವಿರಹ ನಮಗೆ ಬರಬೇಕು ಅಂದರೆ
ನಾವು ಏನು ಮಾಡಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸತ್ಸಂಗಾನ್ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಾಹತೇ ಬುಧಃ ಹೇಳ್ತಿದ್ದಾರೆ. ಯಾವಾಗ ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಗವಂತನನ್ನು ಅರಿತು ಕೆಟ್ಟ ಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. So how do we develop this love for the Lord? Srila Prabhupada is telling in the next shloka, the most important way for us to develop this love is by association of pure devotees, by hearing the glories of the Lord in the association of pure devotees, by singing the glories of the Lord's name. ಇವತ್ತು ಈ ಒಂದು ಶ್ಲೋಕ ತುಂಬ ತುಂಬ ಮುಖ್ಯವಾಗಿರೋದು. ಶ್ಲೋಕ 11 ಮತ್ತು 12 ಇದನ್ನು ಸಿದ್ಧಾಂತ ಪೋಷಕ ಶ್ಲೋಕ ಅಂತ ಕರೀತಾರೆ. ಯಾಕೆ ಅಂದರೆ ಇಲ್ಲಿ ಹಲವಾರು ತತ್ವಗಳನ್ನು, ಹಲವಾರು ವಿಚಾರಗಳನ್ನು ನಮಗೋಸ್ಕರ ಎಷ್ಟೊಂದು ತಿಳುವಳಿಕೆಗಳನ್ನು ಈ ಒಂದು ಶ್ಲೋಕದಲ್ಲಿ ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ಏನು ಹೇಳ್ತಿದ್ರು ಗೊತ್ತಾ? ಸತ್ಸಂಗಾನ್ ಮುಕ್ತ ದುಸ್ಸಂಗೋ. ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಕೂಡ ಅಂಥ ಭಗವಂತನಲ್ಲಿ ಪ್ರೀತಿಯನ್ನು ಬರಬೇಕು ಅಂದರೆ ಅವನು ಮಾಡಬೇಕಂತ ಮೊದಲನೇ ಕೆಲಸ ಏನಂದರೆ ಸತ್ಸಂಗದಲ್ಲಿರಬೇಕು. ಯಾರಾದರೂ ವ್ಯಕ್ತಿ ನಾನು ಸಂಘದಲ್ಲಿ ಬರೋದಿಲ್ಲ, ಹಾಗೆ ನಾನು ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸ್ಕೋತೀನಿ ಅಂದರೆ ಅವನು ಹಗಲುಗನಸು ಕಾಣ್ತಾ ಇದ್ದಾನೆ ಅಂತ ಅರ್ಥ. ಯಾಕಂದರೆ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಗೊತ್ತಿದೆ, ಭಗವಂತನಲ್ಲಿ ನಮಗೆ ಪ್ರೀತಿಯಾಗಲಿ, ಭಗವಂತನಲ್ಲಿ ಸ್ವಲ್ಪ ವಿಚಾರ ಆಗಲಿ ನಮಗೆ ಇವತ್ತು ಗೊತ್ತಾಗ್ತಿದೆ ಅಂದರೆ ಕಾರಣ ಸಂಘದಲ್ಲೇ ತಾನೇ ಪಡ್ಕೊಂಡಿರೋದು. ಹಾಗಾಗಿ ಸಂಘ ಎಷ್ಟು ಮುಖ್ಯ ಅನ್ನೋದೇ ಮೊದಲನೇ ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ಆದಿಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತ. ಸತ್ಸಂಗದಲ್ಲಿ ಇರಬೇಕು, ಅದರಿಂದ ದುಸ್ಸಂಗ ಬಿಡಬೇಕು, ಅದರಿಂದ ಮೋಹಗಳನ್ನು ಬಿಡಬೇಕು, ಭಗವಂತನೇ ನಿಶ್ಚಲವಾದಂಥ ಒಂದು ದೃಢವಾದಂಥ ಸಂಕಲ್ಪವನ್ನು ಪಡಿಬೇಕು, ಮುಕ್ತಿಗೆ ಅವನು ಹೋಗಬೇಕು. ಇದೇ ವಿಚಾರವನ್ನು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ತಾದೇರ ಚರಣೆ ಸಬೆ ಭಕ್ತ ಸನಿವಾಸ್ ಜನಮೇ ಜನಮೇ ಹೋಯ್ ಏ ಅಭಿಲಾಷ್. ಆಚಾರ್ಯರು ಹೇಳ್ತಾರೆ, ಜನ್ಮ ಜನ್ಮದಲ್ಲೂ ಕೂಡ ನನಗೇನು ಆಸೆ ಗೊತ್ತಾ? ಆ ಒಂದು ಶುದ್ಧ ವೈಷ್ಣವರ ಸಂಘದಲ್ಲಿದ್ದರೆ ಸಾಕು, ನನ್ನ ಜನ್ಮ ಸಾರ್ಥಕ. ಅದೊಂದೇ ಜನ್ಮ ಜನ್ಮದ ನನ್ನ ಆಸೆ. ಯಾಕೆ ಗೊತ್ತಾ? ಸರ್ವಶಾಸ್ತ್ರ ಎಲ್ಲ ಏನು ಹೇಳ್ತಾ ಅಂದರೆ, ಸಾಧು ಸಂಘ ಸಾಧು ಸಂಘ ಸರ್ವಶಾಸ್ತ್ರ ಕಯ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ. ಸ್ವಲ್ಪ ಸಾಧು ಸಂಘದಲ್ಲಿ ಇದ್ದರೂ ಪರವಾಗಿಲ್ಲ, ಮಿಕ್ಕೆಲ್ಲವೂ ಕೂಡ ನಮಗೆ ಸಿಗುತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಅದನ್ನೇ ಕೂಡ ಪುರಂದರದಾಸರು ಹೇಳಿದರು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ನೋಡಿ, ಇಷ್ಟೊಂದು ವಿಚಾರಗಳು ಎಲ್ಲ ಆಚಾರ್ಯರು, ಶಾಸ್ತ್ರಗಳು, ಚೈತನ್ಯ ಚರಿತಾಮೃತ ಏನು ತಿಳುವಳಿಕೆ ಕೊಡ್ತಾ ಇದೆ ಅಂದರೆ, ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಫಸ್ಟ್ ಏನು ಬರಬೇಕು? ಸಾಧುಗಳ ಸಂಘ ಆಗಬೇಕು. ಆ ಸಂಘದಿಂದ ದುಸ್ಸಂಗದಿಂದ ಅವನಿಗೆ ವಿಮುಕ್ತಿ ಸಿಗುತ್ತೆ. ಅದಾದ್ಮೇಲೆ ಮಿಕ್ಕೆಲ್ಲವೂ ಅವನಿಗೆ ಪ್ರಾಪ್ತಿ ಆಗುತ್ತೆ ಅನ್ನೋದೇ ಈ ಒಂದು ಮೊದಲನೇ ಪದದ ಸತ್ಸಂಗ ಅನ್ನೋದ ಅದರ ಒಂದು ಅರ್ಥ. We now move on to shlokas 11 and 12 with the very, very significant shlokas. Because why? They give us several principles as to how to lead our devotional life and how to get over this attachment to this material body and the attachments that come with this and overcome the problems that come along with it. And what is that? The first and most important principle that is being told about here is association of devotees. There's a lot of emphasis placed on association of devotees. And in fact, if you're trying to develop love for the Lord, thinking that you can do it just by yourself without association of devotees, such a person is said to be just simply daydreaming. And several acharyas give us that. Sri Shankaracharya says that have association, leave bad association, and through that leave all the difficulties that come with this material body and get mukti. In the Chaitanya Charitamrita too, it is emphasized, it is said that if at all there is anything that I desire in every life that I may possibly have, that is at least a little bit of association with pure devotees. Why? Because through that association, everything else can be derived. Similarly, Purandaradasa also says, emphasizes the same thing. Get association and get detached from this material difficulties. ನನ್ನ ಗುರು ಮಹಾರಾಜ್ ಮೊನ್ನೆ ಇದೇ ಒಂದು ವಿಚಾರವಾಗಿ ನಾನು ತರಗತಿಯನ್ನು ಕೇಳ್ತಾ ಇರಬೇಕಾದ್ರೆ ಇದೇ ಒಂದು ವಿಚಾರವನ್ನು ಅವರು ಮುಂದೆ ಇಡ್ತಾರೆ.
ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಕೂಡ ಭಗವಂತನ ದರ್ಶನ ಆಗಬೇಕು. ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಕೂಡ ಆ ಒಂದು ಭಗವಂತನಲ್ಲಿ ಪ್ರೀತಿ ಬೆಳಿಬೇಕು, ಭೌತಿಕ ಜಗತ್ತಿನಲ್ಲಿ ವಿರಕ್ತಿ ಬರಬೇಕು ಅಂದರೆ ಅವನು ಮೊಟ್ಟ ಮೊದಲನೇದಾಗಿ ಮಾಡಬೇಕಾದಂಥ ಕೆಲಸ ಏನು ಅಂದರೆ ಶುದ್ಧ ವೈಷ್ಣವರ ಸಹವಾಸದಲ್ಲಿ ಇದ್ದು ಅವರಲ್ಲಿ ಶರಣಾಗತಿಯನ್ನು ತಗೊಂಡು ಅವರ ಸೇವೆಯನ್ನು ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಖಂಡಿತವಾಗಲೂ ಕೂಡ ಭಗವಂತನ ನೇರ ದರ್ಶನ, ಭಗವಂತನಲ್ಲಿ ಭಕ್ತಿ, ಜೊತೆಯಲ್ಲಿ ಭೌತಿಕ ಜಗತ್ತಿನಲ್ಲಿ ವಿರಕ್ತಿ, ಇಷ್ಟು ಕೂಡ ಅವನಿಗೆ ಕಟ್ಟಿಟ್ಟ ಬುತ್ತಿ. Prabhuji is also mentioning how an important message he got from Guru Maharaj is that you must have darshan of the Lord and you must develop love for the Lord and you must also develop detachment from material desires. And how is all of this going to come? It comes from association of pure devotees. And one must seek the association of devotees. One must seek the shelter. One must seek to serve them. And through this, one can get closer. It's 9:05 a.m. To hear your notifications, follow the notification on your phone to turn on notification access. ಈ ಪ್ರಕಾರವಾಗಿ ಮತ್ತೊಮ್ಮೆ ತಾತ್ಪರ್ಯ ನಾವು ಅರ್ಥ ಮಾಡಬೇಕು. ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಕೂಡ ಭಗವಂತನಲ್ಲಿ ಭಕ್ತಿ, ಭಗವಂತನ ನೇರ ದರ್ಶನ, ಭೌತಿಕ ಜಗತ್ತಿನಲ್ಲಿ ವಿರಕ್ತಿ ಸಿಗಬೇಕಂದ್ರೆ ಶುದ್ಧ ವೈಷ್ಣವರ ಸಂಘದಲ್ಲಿ ಇರಬೇಕು, ಅವರಲ್ಲಿ ಶರಣಾಗತಿಯನ್ನು ತಗೋಬೇಕು, ಅವರ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಇಷ್ಟೆಲ್ಲ ಪದದ ಒಂದು ಅರ್ಥವನ್ನು ತುಂಬ ಸರಳವಾಗಿ ನನ್ನ ಗುರು ಮಹಾರಾಜು ಈ ವಿಚಾರವನ್ನು ಹೇಳಿದರು. To again emphasize very importantly, if you have to develop love for the Lord, if you have to develop faith in the Lord, if you want to develop detachment from material things and the pain that comes along with it, the only route through that is a very significant route, as told by Guru Maharaj, is through association of pure devotees, is by seeking the shelter of pure devotees, is by serving the devotees, and through that one can definitely get faith and love for the Lord. ಈ ಮುಖಾಂತರವಾಗಿ ನಾವು ಏನು ಮಾಡಬೇಕು ಭಕ್ತರ ಸಂಘದಲ್ಲಿ ಅಂದರೆ ಇದೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಭಕ್ತರ ಸಂಘದಲ್ಲಿದ್ದು ನಾವು ಯಾವಾಗ ಭಗವಂತನ ಹರಿಶ್ರವಣವನ್ನು ಮಾಡ್ತೀವಲ್ವಾ, ಆವಾಗ ಅದು ಅವನ ಎಲ್ಲ ಕಷ್ಟಗಳಿಗೆ ಅದು ಪರಿಹಾರ. ಅದಕ್ಕೇನೆ ಶಾಸ್ತ್ರ ಹೇಳುತ್ತೆ, ಏನು ಹೇಳುತ್ತೆ ಅಂದರೆ ಏತದ್ದಿಯಾತುರ ಚಿತ್ತಾಣ ಮಾತ್ರ ಸ್ಪರ್ಶಾಚುಯ ಮುಹು ಭವಸಿಂಧೋ ಪ್ಲುವೋ ದೃಷ್ಟೋ ಹರಿಚರ್ಯಾಣು ವರ್ಣನಂ. ಎಷ್ಟು ದಿನ ಇಲ್ಲೇ ಇದ್ದು ಇಷ್ಟೇ ಕಷ್ಟಪಟ್ಕೊಂಡು ಇಷ್ಟೊಂದು ಭವಸಾಗರದಲ್ಲಿ ಭವ ರೋಗಗಳಿಂದ ಬಗೆಯಾಗಿ ಯಾತನೆಗಳನ್ನು ಅನುಭವಿಸ್ತಾ ಇದ್ದೀವಲ್ವಾ, ಈ ಯಾತನೆಗಳಿಗೆ ಒಂದೇ ಒಂದು ಪರಿಹಾರ ಏನಂದರೆ ಹರಿಚರ್ಯಾಣು ಸೇವನಂ. ಆ ಒಂದು ಭಗವಂತ ಇದ್ದಾನಲ್ಲ, ಆ ಭಗವಂತನ ಬಗ್ಗೆ ನೀವೇನು ಮಾಡಬೇಕಂದ್ರೆ ಶ್ರವಣ ಮಾಡಬೇಕು. ಯಾರ ಜೊತೆ ಮಾಡಬೇಕು? ಭಕ್ತರ ಜೊತೆ ಮಾಡಬೇಕು. ಹೇಗೆ ಮಾಡಬೇಕು? ಅವರ ಸೇವೆಯನ್ನು ಮಾಡ್ತಾ ಮಾಡಬೇಕು. ಇದಕ್ಕೆ ಪುರಂದರದಾಸರು ಹೇಳಿದ್ದು, ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪತಕಿ ಕಿದ ನಿಚ್ಚಣಿಕೆ ಎಂದು ಭಾವಜ್ಞರು ಪೇಳ್ವರೋ ಜೀವಕ್ಕೆ ಜವನ ಬದೆಗಳನ್ನು ತಪ್ಪಿಸಿ ಪಾವನಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀನು ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನೀವು ನಿಜವಾಗ್ಲೂ ಕೂಡ ಭಗವಂತನ ಸಂಘ ಬೇಕಾ? ಭಗವಂತನ ಭಕ್ತಿ ಬೇಕಾ? ಭಗವಂತನಲ್ಲಿ ವಿರಹ ಬೇಕಾ? ಆ ಭಗವಂತನಲ್ಲಿ ಪ್ರೇಮ ಬೇಕಾ ಅಂದರೆ ನೀವೇನು ಮಾಡಬೇಕಂದ್ರೆ ಮೊದಲು ಆ ಒಂದು ವೈಷ್ಣವರ ಸೇವೆಯನ್ನು ಮಾಡಿ. ಆ ವೈಷ್ಣವರ ಸೇವೆಯ ಮುಖಾಂತರವಾಗಿ ನೀನು ಆ ಒಂದು ಭಗವಂತನ ಶ್ರವಣ ಮಾಡು. ಇಷ್ಟು ಮಾತ್ರ ಮಾಡೋದ್ರಿಂದ ನಿನಗೆ ಆ ಜವನ ಬಾಧೆನೇ ಇಲ್ಲ, ಯಮದೂತರ ಬಾಧೆನೇ ಇಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅವನು ಯಾವಾಗಲೂ ಕೂಡ ಆನಂದವಾಗಿರ್ತಾನೆ ಅನ್ನೋದೇ ಈ ಒಂದು ವಿಚಾರದ ತಾತ್ಪರ್ಯ. Again, what's being emphasized in this shloka is that we must seek the association of devotees and we must discuss the glorious pastimes and leelas of the Lord in the association of devotees and by serving them at the same time. This is the way in which we must proceed to progress spiritually. Sri Purandaradasa also says the same thing.
They say if you want to get faith in the Lord, if you want to actually be with the Lord, if you want to develop love for the Lord, then remember the Lord and speak and discuss the pastimes and leelas of the Lord while serving the devotees and in the association of devotees. Then you will overcome, you will get over this ocean of misery that you have in this world, and you'll go back to Godhead. There is no question of Yamaloka for any of you. ಇದಕ್ಕೆ ಉದಾಹರಣೆಯಾಗಿ ನಮಗೆ ಶಾಸ್ತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಖುದ್ದಾಗಿ ಚೈತನ್ಯ ಮಹಾಪ್ರಭುಗಳು, ಶ್ರೀನಿವಾಸಾಚಾರ್ಯರು, ಇವರೆಲ್ಲರೂ ಕೂಡ ಭಾಗವತದ ಶ್ರವಣವನ್ನು ಒಂದು ಸರಿ ಅಲ್ಲ, 1000 ಸರಿ ಅದೇ ಪ್ರಹ್ಲಾದನ ಕಥೆಗಳನ್ನು, ಅದೇ ಧ್ರುವ ಮಹಾರಾಜರ ಕಥೆಗಳನ್ನು ಚೈತನ್ಯ ಮಹಾಪ್ರಭುಗಳು ತಮ್ಮ ಸಂಗಡಿಗರ ಜೊತೆ ಕೂತ್ಕೊಂಡು ಕೇಳಿದ್ದನ್ನೇ ಕೇಳ್ತಾ ಇದ್ರು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯ ತುಷ್ಯಂತಿ ಚ ರಮಂತಿ ಚ. ಅದನ್ನು ಕೇಳಿದ್ದನ್ನೇ ಕೇಳಿ ಅವರು ಆನಂದವನ್ನು ಪಡ್ತಾಯಿದ್ರು. ಇದರಿಂದ ನಮಗೆ ಅರ್ಥ ಆಗೋದ್ರಿಂದ ಅಂಥ ಖುದ್ದಾಗಿ ಭಗವಂತ ಭಾಗವತವನ್ನು ಕೂತು ಕೇಳ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಅದೇ ಉತ್ಸಾಹದಿಂದ ಭಗವಂತನ ಬಗ್ಗೆ ಕೇಳೋದಕ್ಕೆ ಹಾತೊರಿಬೇಕು. ಆ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಆನಂದವನ್ನು ರಮಂತಿಚ, ನಾವೆಲ್ಲ ಆನಂದವನ್ನು ಬಯಸ್ತಾ ಇದ್ದೀವಲ್ಲ, ಆನಂದ ಎಲ್ಲಿದೆ ಅಂದರೆ ನಿಜವಾಗ್ಲೂ ಅದು ಭಾಗವತದಲ್ಲಿದೆ. ಅದಕ್ಕೆ ಭಾಗವತದಲ್ಲಿ ಆ ಒಂದು ಭಾಗವತದ ಒಂದು ವಿಶೇಷವನ್ನು ಹೇಳ್ತಾರೆ. ಏನೆಂದರೆ ಪರಮಾನಂದ ಪಾತಾಯ ಪ್ರೇಮ ವರ್ಷಾಕ್ಷರಾಯತೆ ಸರ್ವದಾ ಸರ್ವಸೇವ್ಯಾಯ ಶ್ರೀಕೃಷ್ಣ ನಮೋಸ್ತುತೆ. ಭಾಗವತ ಹೇಗೆ ಅಂದರೆ ಅದು ಆ ಭಾಗವತವನ್ನು ಒಮ್ಮೆ ಯಾರಾದರೂ ಕೂಡ ಶ್ರವಣ ಮಾಡೋದಕ್ಕೆ ಅಥವಾ ಭಾಗವತವನ್ನು ಓದೋದಕ್ಕೆ ಯಾರಾದರೂ ಪ್ರಾರಂಭ ಮಾಡಿದ್ರೆ ಅವನಿಗೆ ಕೃಷ್ಣ ಪ್ರೇಮದ ವರ್ಷ ಧಾರೆ ಆಗುತ್ತೆ. ಜೊತೆಯಲ್ಲಿ ಏನಾಗುತ್ತಂದರೆ ಆ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕೂಡ ಅಂದರೆ ಎಲ್ಲರ ಒಂದು ಹಿರಿಯರ, ಭಗವಂತನ ಎಲ್ಲರ ಒಂದು ಆಶೀರ್ವಾದಗಳನ್ನು ಅವನು ಪಡ್ಕೋತಾನೆ. ಹಾಗಾಗಿ ಭಾಗವತವನ್ನು ಎಲ್ಲರೂ ಕೂಡ ಸರ್ವಕಾಲಕ್ಕೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಭಾಗವತವನ್ನು ಎಲ್ಲರೂ ಕೂಡ ಆಲಿಸ್ತಾರೆ. ಅದನ್ನೇ ನಾವು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಭಾಗವತಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. Another very significant example here is Chaitanya Mahaprabhu himself or Srivasa Acharya too. They several times, many hundreds or thousands of times, they would continue to listen to the same parts of the Srimad Bhagavatam over and over again. They would never get tired, and they would be extremely joyous on listening to the Srimad Bhagavatam in the association of devotees. Now that is something similar that we must develop. When we listen to Srimad Bhagavatam in the association of devotees, that is the pathway for us to actually develop love and attachment for the Lord and to overcome all the difficulties in this that we face in this life. So when we listen to the Srimad Bhagavatam, which has been the principle since eternity, that this is the route, by listening to Srimad Bhagavatam with faith and with devotion and in the association of devotees, you're guaranteed to go back to Lord. That is the universal and eternal principle. When you do that, you also have automatically the blessings of everyone, and you'll find the true love that you're seeking for Lord Krishna. ಯಾಕೆ ಇದನ್ನು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಆಚಾರ್ಯರು ಅಂದರೆ ಅರ್ಥ ಮಾಡ್ಕೊಳ್ಳಿ. ಭಾಗವತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಯಾವಾಗ ವೃಂದಾವನದಿಂದ ಕೃಷ್ಣನನ್ನು ಕರ್ಕೊಂಡು ಹೋಗ್ಬಿಡ್ತಾರಲ್ಲ, ಆದರೂ ಕೂಡ ಅವರೆಲ್ಲ ಜೀವಂತವಾಗಿದ್ದಾರೆ. ಆ್ಯಕ್ಚುಲಿ ಜೀವನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಜೀವ ಇಲ್ಲ, ದೇಹ ಇದೆ, ದಾಹ ಇಲ್ಲ. ದೇಹ ಇದೆ, ಜೀವ ಇಲ್ಲ. ಅದು ಎಲ್ಲೋ ಐತೆ ಜೀವ, ಆದರೂ ಬದುಕಿದ್ದಾರೆ. ಯಾಕೆ ಅಂದರೆ ಭಗವಂತನ ಶ್ರವಣ ಇದೆಯಲ್ಲ, ಅದು ಜೀವ ಕೊಡುತ್ತೆ ಒಬ್ಬ ವ್ಯಕ್ತಿಗೆ. ಎಂಥದ್ದೇ ಪರಿಸ್ಥಿತಿ ಇರಲಿ, ಎಂಥ ದುಃಖ ದುಮ್ಮಾನಗಳೇ ಇರಲಿ, ಆದರೆ ಭಗವಂತನ ಶ್ರವಣ ಅದು ಅನುಭವಿಸಿದವ್ರಿಗೆ ಗೊತ್ತು. ಅವನ ಬಗ್ಗೆ ನಿಜವಾಗ್ಲೂ ನೀವು ಶ್ರವಣ ಮಾಡಿದ್ದೇ ನೋಡಿ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವನೇನು ಮಾಡ್ತಾನಂದರೆ ಆನಂದವನ್ನು ಪಡ್ತಾನೆ. ಅದನ್ನೇ ಏನು ಹೇಳ್ತಾರೆ ಅಂದರೆ ಗೋಪಿಯರು ಹೇಳಿದರು. ಶ್ರವಣ, ಆ ಒಂದು ಗೋಪಿಯರು ಇದನ್ನೇ ಈ ವಿಚಾರನ ಶ್ರವಣ ಎಷ್ಟು ಚೆನ್ನಾಗಿ ಅವ್ರಿಗೆ ಜೀವವನ್ನು ಕೊಟ್ಟಿದೆ ಅಂದರೆ ಅವ್ರು ಹೇಳ್ತಾ ಇದ್ರು, ತವಕಥಾಮೃತಂ ತಪ್ತ ಜೀವನಂ. ದೇಹ ಜೀವ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದೆ. ತಪ್ತ ಜೀವನ ಅಂದರೆ ವಿಲ ಒಂದು ಮರುಭೂಮಿಯಲ್ಲಿ ಸುಡು ಬಿಸಿಲಲ್ಲಿ ನಮ್ಮನ್ನು ಬಿಸಾಕಿದ್ರೆ ಹೆಂಗೆ ಎಷ್ಟು ವಿಲ ಒದ್ದಾಡ್ತಲ್ವ,
ತವ ಕಥಾಮೃತಂ ತಪ್ತ ಜೀವನಂ ಕವಿಬಿರೀಡಿತಂ ಕಲ್ಮಶಾಪನಂ. ಅಂಥ ತಪ್ತ ಜೀವನ ನಾವೆಲ್ಲ ನಿಜವಾಗ್ಲೂ ಒದ್ದಾಡ್ತಾ ಇದ್ದೀವಿ. ಒದ್ದಾಡ್ತಾ ಇರುವಂಥ ನಮಗೆ ಜೀವ ಕೊಟ್ಟಿದ್ದು ಅದು ಭಗವಂತನ ಶ್ರವಣ. ಹಾಗಾಗಿ ಇಲ್ಲಿ ಯಾಕೆ ಪ್ರಭುಪಾದ ಇದನ್ನು ತುಂಬ ಎಂಫಸೈಸ್ ಹೆಚ್ಚಿಗೆ ಹೇಳ್ತಾ ಇದ್ದಾರೆ ಅಂದರೆ, ಇನ್ನೇನು ಭಗವಂತ ಕೃಷ್ಣ ದ್ವಾರಕೆಗೆ ಹೊರಟು ಬಿಟ್ಟಿದ್ದಾನೆ, ಅವನು ಹೋಗ್ತಾ ಇದ್ದಾನೆ ಅಂದರೆ ಮಿಕ್ಕಿದವರೆಲ್ಲ ಬದುಕಬೇಕಲ್ವಾ. ಬದುಕಬೇಕಂದ್ರೆ ಏನು ಮಾಡಬೇಕಂದ್ರೆ ಇವರೆಲ್ಲರೂ ಕೂಡ ಭಗವಂತನ ಬಗ್ಗೆ ಶ್ರವಣವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಪಾಂಡವರ ರೀತಿಯಲ್ಲಿ ಅಷ್ಟು ಸೌಭಾಗ್ಯವಂತರಾಗಲಿ, ಅಷ್ಟೊಂದು ನಾವೆಲ್ಲ ಮುಕ್ತಾತ್ಮರಾಗಲಿ, ಎಲ್ಲ ಭಗವಂತರೇ ನಮ್ಮ ಜೊತೆ ಬಂದು ಕೂತ್ಕೋತಾನೆ. ಪಾಂಡವರ ಜೊತೆ ಭಗವಂತ ಪಾಂಡವರ ಜೊತೆ ಕೂತ್ಕೋತಾನೆ. ಅವನ ಆಸನ, ಅವರ ಜೊತೆ ಭೋಜನ, ಅವರ ಜೊತೆ ಶಯನ, ಅವರ ಜೊತೆ ಎಲ್ಲವನ್ನೂ ಮಾಡಿದ್ದಾನೆ ಭಗವಂತ. ಅಷ್ಟೆಲ್ಲ ಮಾಡಿದ್ದಾರೆ, ಆದರೆ ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ. ಆದರೆ ಅಂಥ ಭಗವಂತನನ್ನು ನಾವು ಹೇಗೆ ಪಡ್ಕೋಬಹುದು ಅಂದರೆ, ಅವನ ಕೇವಲ ಶ್ರವಣದಿಂದ ನಮಗೆ ಭಗವಂತ ಸಾಕ್ಷಾತ್ಕಾರ ಆಗ್ತಾರಂತೆ. ಭಗವಂತನಲ್ಲಿರುವಂಥ ಪ್ರೀತಿ ನಮಗೆ ಹೊರಗಡೆ ಬರುತ್ತೆ, ಪ್ರೇಮ ನಮಗೆ ಅದರ ಆ ಒಂದು ಭಾಸ ನಮಗಾಗುತ್ತೆ. ಅದನ್ನೇ ಇಲ್ಲಿ ಇವರು ಎಷ್ಟು ದುಃಖ ಪಡ್ತಾ ಇದ್ದಾರೆ. ಇಂಥ ಭಗವಂತನನ್ನು ಒಬ್ಬ ವ್ಯಕ್ತಿ, ಸಾಮಾನ್ಯವಾಗಿ ಭಕ್ತರು ಅವನ ಶ್ರವಣನೇ ಬಿಡೋಕ್ಕಾಗಲ್ಲ. ಒಂದು ಸರಿ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ಖುದ್ದಾಗಿ ಪಾಂಡವರ ಜೊತೆ ಭಗವಂತ ಇದ್ದಾನೆ, ಮಲಗಿದ್ದಾನೆ, ಕೂತಿದ್ದಾನೆ, ತಿಂತಾ ಇದ್ದಾನೆ, ಇಷ್ಟೆಲ್ಲ ಮಾಡುವಂಥ ವ್ಯಕ್ತಿ ಭಗವಂತ ಹೋಗ್ತಾ ಇದ್ದಾನೆ ಅಂದರೆ ಅವ್ರಿಗೆ ಯಾತನೆ ಆಗುತ್ತಾ ಆಗಲ್ವ? ದುಃಖ ಆಗುತ್ತಾ ಆಗಲ್ವ? ಜೀವ ಹಿಂಡಲ್ವ? ಹೃದಯ ಕಲಕಲ್ವ? ಯೋಚನೆ ಮಾಡಿ. ಆದರೂ ಕೂಡ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಈಗೋ ಮಾಡಿ ಎಲ್ಲ ಸಹಿಸ್ಕೊಂಡು, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲವನ್ನು ಕೂಡ ಸಹಿಸ್ಕೊಂಡು ಅವನನ್ನು ಕಳಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇತ್ತಿಂದಿತ್ತ ಒಂಥರ ಒದ್ದಾಡ್ತಾ ಇದ್ದಾರೆ. ಯಾರಾದರೂ ನಮ್ಮನ್ನು ಬಿಟ್ಟು ತುಂಬ ದೂರ ಒಂದು ವರ್ಷ ಯಾತ್ರೆಗೆ ಹೋಗ್ತಾರೆ ಅಂತ ಅಂದ್ಕೊಳ್ಳಿ, ಹೇಗಿರುತ್ತೇಳಿ? ಮನೆಯಲ್ಲಿ ಎಲ್ಲರೂ ಒಂಥರ ಏನೋ ಒಂಥರ ಅಯ್ಯೋ ಹೊರಟೋಗ್ತಾ ಇದ್ದಾರೆ, ಅವ್ರಿಗೆ ಏನಿಲ್ವೋ, ಏನು ಕೊಡಬೇಕು, ಅದು ತೊಗೊಂಡ್ರೆ ಇದು ತೊಗೊಂಡು ಒಂಥರ ಒದ್ದಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿ ಅತ್ತಿತ್ತ ಓಡಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಣ್ಣನ್ನು ಮಿಟುಕಿಸದ ಹಾಗೆ ಕೃಷ್ಣನನ್ನೇ ನೋಡ್ತಾ ಇದ್ದಾರೆ. ಎಸ್ ಬ್ರೋ. The same point is being emphasized again and again. Why must we hear from the Srimad Bhagavatam? It's because the Srimad Bhagavatam and the Lord are not different. When the Lord parts from the gopis and when he is leaving the Pandavas and leaving Hastinapura, they feel extreme loss. It's like their body is lost. More importantly, their body has no life. That's how they feel. That's the amount of attachment that they have with him. Imagine the Lord has been with the Pandavas, sitting on the asana in their kingdom, in the palace, and having food with them, and so on and so forth. So imagine how much of pain they would have felt when the Lord was leaving back for Dwarka. Such the gopis describe their situation like as if they're struggling in the hot sun, and they're just struggling over there. And they say then, in spite of all this, the way in which they are able to bring back joy in their lives and able to survive this partition from the Lord whom they loved so much was by listening to the Srimad Bhagavatam. So similarly, we too must start listening to the Srimad Bhagavatam. When we start listening, we acquire the taste, because it is so attractive when we listen to the Leelas of the Lord in the Srimad Bhagavatam, that route will take us back. We don't have the mercy that the Lord has given to the Pandavas. We are not so fortunate, but we can be similarly fortunate and have the association of the Lord if we start listening to the Srimad Bhagavatam sincerely. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಭಗವಂತ ಹೊರಟಿದ್ದಾರೆ, ಅವರೆಲ್ಲ ಹೃದಯಗಳು ಕರಗಿದೆ. ಅವ್ರು ಎಷ್ಟು ಆ ಅಗಲಿಕೆನ ಮರೆಯೋದಕ್ಕೆ ಅವ್ರಿಗೆ ಆಗ್ತಿಲ್ಲ. ಎಲ್ಲರೂ ಕೂಡ ಹೃದಯ ಛಿದ್ರವಾಗಿದೆ. ಜೊತೆಯಲ್ಲಿ ಅಲ್ಲಿದ್ದಂತಹ ಆ ಮಹಿಳೆಯರಿದ್ರಲ್ಲ, ಆ ಮಹಿಳೆಯರು ಎಲ್ಲರೂ ಕೂಡ ಅವ್ರಿಗೆ ಹೆಂಗಾಗ ಅವರ ಹೃದಯದಲ್ಲಿ, ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಅಷ್ಟು ಸುರಿತಾ ಇದ್ರು ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತಡ್ಕೋತಾ ಇದ್ದಾರೆ. ಆ ಕಣ್ಣಲ್ಲಿ ಬರೋ ನೀರು ಸಾಮಾನ್ಯವಾಗಿ ಬರುತ್ತೆ. ನೀವು ಒಂದು ಮಗಳನ್ನ ಮದುವೆ ಮಾಡಿ ಕಳಿಸಿದ್ರೇ ನಿಮಗೆ ಬರುತ್ತೆ. ಅಂಥದ್ರಲ್ಲಿ ಎಲ್ಲವೂ ಅವನೇ ಭಗವಂತ, ಎಲ್ಲವೂ ಭಗವಂತನೇ ಆಗಿದ್ದಾನೆ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರ ಗತಿನೂ ಆಗದಂಥ ಭಗವಂತನೇ ಹೋಗ್ತಾ ಇರ್ಬೇಕಂದ್ರೆ ಕಣ್ಣಲ್ಲಿ ನೀರು ಬರಲ್ವಾ? ಧಾರಾಕಾರವಾಗಿ ಬರ್ತಾ ಇದೆ. ಅಷ್ಟು ಬರ್ತಾ ಇದ್ರು ಕೂಡ ಅವ್ರು ಏನು ಮಾಡಿದ್ರು ಗೊತ್ತಾ, ಎಲ್ಲ ಹೆಂಗಸರು ಕೂಡ ಆ ಕಣ್ಣೀರನ್ನು ಹಾಗೆ ಅದನ್ನು ಅಮ್ಮಕ್ಕಿಟ್ಕೊಂಡಿದ್ದಾರೆ. ಕಾರಣ ಏನು ಗೊತ್ತಾ, ಒಬ್ಬರು ದೂರ ಹೋಗ್ಬೇಕಂದ್ರೆ ಕಣ್ಣೀರು ಹಾಕಿದ್ರೆ ಅದು ಶುಭ ಅಲ್ಲ. ನನಗೆ ಕೃಷ್ಣ ಹೋಗ್ತಾವನೆ, ಅವನಿಗೆ ಶುಭ ಆಗಬೇಕು ಅಂತ ಕಣ್ಣೀರನ್ನು ಏನು ಮಾಡಿದ್ರೆ ತಡೆದಿಟ್ಕೊಂಡಿದ್ದಾರೆ.
ಮುಖದ ಆ ಮೇಲ್ಗಡೆ ಮುಖದಲ್ಲಿ ನಗು ಇದೆ, ಆದರೆ ಹೃದಯದಲ್ಲಿ ಅಳು ಇದೆ. ಇಂಥ ಸಂದರ್ಭದಲ್ಲಿ ಭಗವಂತನ ಕೃಷ್ಣನ ಕಳಿಸ್ಕೊಡೋದಕ್ಕೆ ಇವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಕಳಿಸ್ಕೊಡೋದಕ್ಕೆ ಎಲ್ಲರೂ ಕೂಡ ಒಂದು ಒಮ್ಮತ ಇಲ್ಲ ಅಂದರೂ ಕೂಡ ಕಳಿಸ್ಬೇಕಾಗಿದೆ, ಕಳಿಸ್ಕೊಡ್ತಿದ್ದಾರೆ. And we can just imagine how everyone would have been feeling at that moment. The Lord is everything to them, even beyond their life. So their hearts are all melting because they can't bear the separation. The women particularly cannot, they're trying their best. Tears, they want to let loose a flood of tears, but they're still desperately trying to control it. And why? For the simple reason that at a moment when you're sending the Lord away, they don't want this to be any inauspicious sign. They're controlling their emotions for that particular purpose, for the purpose of the Lord. ಹೀಗೆ ಭಗವಂತನನ್ನು ಕಳಿಸ್ಬೇಕಾದರೂ ಕೂಡ ಸಾಮಾನ್ಯವಾಗಿ ನಮ್ಮಲ್ಲಿ ಸಂಪ್ರದಾಯ ಇದೆ. ಭಗವಂತನನ್ನು ಕರ್ಕೊಂಬರ್ಬೇಕಾದ್ರೆ ಅಥವಾ ಭಗವಂತನ ಕಳಿಸ್ಬೇಕಂದ್ರೆ ಏನು ಮಾಡ್ತೀವಿ ಅಂದರೆ, ನಾವು ಎಲ್ಲ ರೀತಿಯಂಥ ಒಂದು ಏನಂತಾರೆ ಅದನ್ನು, ಭಗವಂತನ ಕರ್ಕೊಂಬರಕ್ಕೆ ಎಲ್ಲ ವಾದ್ಯಗಳನ್ನು, ಅವ್ರ ಮೇಳಗಳನ್ನೆಲ್ಲ ಕರೆಸಿ ಅವ್ರಿಗೆ ನಾವೇನು ಮಾಡ್ತೀವಿ, ಭಗವಂತನ ಕರ್ಕೊಂಬರ್ತೇವೆ ಅಥವಾ ಭಗವಂತನ ಕಳಿಸೋದು. ಇಷ್ಟು ಯಾತನೆ ಇದ್ದರೂ ಕೂಡ ಭಗವಂತ ರಾಜಬೀದಿಯಲ್ಲಿ ನಿಂತಿದ್ದಾನೆ, ಅವ್ರನ್ನ ಕಳಿಸ್ಕೊಡೋದಕ್ಕೆ ಇವರೆಲ್ಲರೂ ಕೂಡ ಎಲ್ಲ ರೀತಿಯಾದಂಥ ತಯಾರಿ ಮಾಡಿದ್ದಾರೆ. ಯಾವ ಥರ ತಯಾರಿ ಮಾಡಿದ್ದಾರೆ ಇವರೆಲ್ಲರೂ ಅಂದರೆ, ಭಗವಂತನನ್ನು ಕಳಿಸೋದಕ್ಕೋಸ್ಕರ ಅವನಿಗೆ ಗೌರವಗಳನ್ನು ಸೂಚಿಸೋದಕ್ಕೋಸ್ಕರ ಅಲ್ಲಿ ಅವರು ನಾನಾ ರೀತಿಯಾದಂತಹ ಮೃದಂಗಗಳನ್ನು, ಡೋಲುಗಳನ್ನು, ನಗಾರಿ, ದುಂದುಬಿಗಳನ್ನು, ಬಗೆ ಬಗೆಯ ಕೊಳಲುಗಳನ್ನು, ವೀಣೆಗಳನ್ನು ಎಲ್ಲವೂ ತಯಾರಿ ಮಾಡಿದರೆ ಭಗವಂತ ಹೋಗಬೇಕಲ್ವಾ. ಹೋಗ್ಬೇಕಂದ್ರೆ ಹೇಗೆ ಹೋಗಬೇಕು, ಬರಬೇಕಂದ್ರೆ ಹೇಗೆ ಬರಬೇಕು. ವಾದಿರಾಜರು ಹೇಳ್ತಾರಲ್ಲ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ತಾಳಶಂಕ ಬೇರಿ ತಂಬೂರಿ ಮೊದಲಾದ ಮೇಲು ಪಂಚಾಂಗಗಳೆಲ್ಲ ಹೊಗಳಲು, ಎಲ್ಲ ಹೆಂಗೆ ಹೊಗಳ್ತಾ ಇದ್ದಾರೆ. ಇವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಭಗವಂತನಿಗೆ ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಅವರು ಒಂದು ಉತ್ಸವವನ್ನು ಆರಂಭ ಮಾಡಿದ್ದಾರೆ. ನಾವು ಕೂಡ ಯಾವಾಗ ನೀವು ಅಬ್ಸರ್ವ್ ಮಾಡಿರುವ ತಿರುಪತಿಯಲ್ಲಿ ಒಂದು ಬ್ರಹ್ಮೋತ್ಸವವನ್ನು ಮಾಡ್ತಾರೆ. ಬ್ರಹ್ಮೋತ್ಸವನ ಮಾಡಿದ ಲಕ್ಷಾಂತರ ಜನ ಬರ್ತಾರೆ. ಅವಾಗ ಈ ರೀತಿ ಎಷ್ಟೊಂದು ಮೇಳಗಳನ್ನು, ವಾದ್ಯಗಳನ್ನು ಮಾಡ್ತಾರೆ. ಈ ಮುಖಾಂತರವಾಗಿ ಮಾಡಿ ಭಗವಂತನನ್ನು ಕರ್ಕೋತಾರೆ ಅಥವಾ ಭಗವಂತನನ್ನು ಕಳಿಸ್ತಾರೆ. ಇದು ನಿಜವಾದ ಕೂಡ ಪದ್ಧತಿ. ಇದು ಒಬ್ಬ ವ್ಯಕ್ತಿಗೆ ಕಣ್ಣಿಗೆ ನಯನ ಮನೋಹರವಾಗಿರುತ್ತೆ. ನಯನಕ್ಕೆ ನಿಜವಾದ ಹಬ್ಬ ಇದಾಗಿರುತ್ತೆ. ಯಾವಾಗ ನಾವು ಭಗವಂತನಿಗೆ ಈ ರೀತಿಯಾದಂಥ ನಮ್ಮೆಲ್ಲವನ್ನು ಕೂಡ ಭಗವಂತನನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅವನ ಸುತ್ತ ಈ ಒಂದು ಸಡಗರಗಳನ್ನು, ಸಂಭ್ರಮಗಳನ್ನು ನಾವು ಆಚರಣೆ ಮಾಡಿದ್ದೇ ಆದರೆ ಈ ಕಣ್ಣುಗಳು ಮೂವಿಗಳನ್ನು ನೋಡೋ ಅವಶ್ಯಕತೆ ಇಲ್ಲ, ಕಣ್ಣುಗಳಿಗೆ ಪಬ್ಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಒಂದು ದೇಹಕ್ಕೆ ಹೊರಗಡೆ ಜಗತ್ತಿನ ಸೌಂದರ್ಯ ಆಗಲಿ, ಹೊರಗಡೆ ಜಗತ್ತಿನ ಇಂದ್ರಿಯ ತೃಪ್ತಿ ಆಗಲಿ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಇದರಿಂದ ನಾವು ನೋಡಿ ಅರ್ಥ ಮಾಡ್ಕೋಬೋದು. What is being emphasized here is that there are certain ways in which when we send people off from a home, there are certain principles that we follow. When we welcome them into a home, there are certain principles that we follow. And we are talking about the Supreme Lord. How does one send him off? How does one receive him? The emphasis here is that the Lord is sent off with great festivity and is also received with great respect and festivity. And this is done with so much of celebration that for one's eyes, when they look at all the celebration and the Lord, the eyes desire to see nothing else. And all the senses are completely engaged in listening to the music that is being played for the Lord who is leaving. In looking at the arrangements, beautiful arrangements that have been made for him. All the senses are so attracted that they really will not have attraction for any of this material world. ಹೀಗೆ ಎಲ್ಲರೂ ಕೂಡ ಭಗವಂತನನ್ನು ಆ ಒಂದು ನೋಡಬೇಕು, ಹೋಗೋದನ್ನು ನೋಡಬೇಕು ಅಂತ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಆ ಒಂದು ಸವಿಯನ್ನು ಸವಿತಾ ಇದ್ದಾರೆ. ಅದರಲ್ಲೂ ಕೂಡ ಅಲ್ಲಿ ಇದ್ದಂತಹ ರಾಜ ರಾಣಿಯರು, ಎಲ್ಲ ಮಹಿಳೆಯರೆಲ್ಲರೂ ಕೂಡ ಒಂದು ಗೋಪುರವನ್ನು ಹತ್ತಿ ಎಲ್ಲರಿಗೂ ಕೂಡ ಭಗವಂತನನ್ನು ಹೋಗೋದಕ್ಕೋಸ್ಕರ ಪುಷ್ಪಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ಪ್ರಕಾರವಾಗಿ ಭಗವಂತನನ್ನು ಹೋಗೋದಕ್ಕೆ ಅವರೆಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರಭುಪಾದು ಒಂದು ಚಿಕ್ಕದಾದಂಥ ಒಂದು ವಿಶೇಷವಾದಂಥ ಒಂದು ಸನ್ನಿವೇಶವನ್ನು, ಒಂದು ಪಾಠವನ್ನು ಮತ್ತು ಒಂದು
ಒಂದು ಲೆಸನ್ ಕೊಡ್ತಿದ್ದಾರೆ. ಏನಂದರೆ ಹೆಂಗಸರೆಲ್ಲರೂ ಕೂಡ ಸೆರಗನ್ನು ಹಾಕಿ ಮಹಡಿಯ ಮೇಲೆ ಹೋಗಿ ಅಲ್ಲಿಂದ ಏನು ಮಾಡ್ತಾಯಿದ್ದಾರೆ, ಭಗವಂತನಿಗೆ ಪುಷ್ಪಗಳನ್ನು ಸುರಿಸ್ತಾ ಇದ್ದಾರೆ, ಭಗವಂತನಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದ ಒಂದು ಪದವನ್ನು ಇಲ್ಲಿ ತುಂಬ ಒತ್ತಾಗಿ ಒಂದು ಪ್ಯಾರ ಬರೆದಿದ್ದಾರೆ, ಅದು ಲಜ್ಜೆ. ಹೆಣ್ಣು ಮಕ್ಕಳಿಗೆ ಲಜ್ಜೆ ಅದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಭಗವಂತ ಕೊಟ್ಟಂಥ ಸೌಂದರ್ಯ. ಇಲ್ಲಿ ಆ ಒಂದು ಲಜ್ಜೆ ಕೇವಲ ಮಾತ್ರದಿಂದ ಒಂದು ಹೆಣ್ಣಿಗೆ ಎಲ್ಲ ರೀತಿಯಾದಂಥ ಆದರಗಳು ಗೌರವಗಳು ಕೂಡ ಸಿಗುತ್ತಂತೆ. ಪ್ರಭುಪಾದ ಹೇಳ್ತಾ ಇದ್ದಾರೆ, ಅರೆ ನಗ್ನೆಯಾಗಿ ಬೀದಿಯಲ್ಲಿ ಯಾರಾದೊಂದು ಹೆಂಗಸು ನಿಂತ್ಕೊಂಡ್ರೆ ಅವ್ರಿಗೆ ಅಷ್ಟು ಬೆಲೆ ಕೊಡಲ್ಲ. ಆದರೆ ಒಂದು ಕಸ ಹೊಡೆಯುವಂಥ ಒಂದು ಹೆಂಗಸು ಲಜ್ಜೆಯಿಂದ ಅವರು ಯಾವಾಗ ನಡ್ಕೋತಾರಲ್ಲ ಎಲ್ಲ ರೀತಿಯಾದಂಥ ಗೌರವಗಳು ಅವ್ರಿಗೆ ಸಿಗುತ್ತೆ. ಸೊ ಈ ಪ್ರಕಾರವಾಗಿ ಆ ಒಂದು ಮಹಿಳೆಯರು ಕೂಡ ತಮ್ಮ ಗೋಪುರಗಳನ್ನು, ಗಾಳಿ ಗೋಪುರಗಳನ್ನು ಎತ್ತಿ ಮೇಲ್ಗಡೆಯಿಂದ ಭಗವಂತನಿಗೆ ಹೂಗಳನ್ನು ಅರ್ಪಿಸಿ ಅವ್ರಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಇವತ್ತಿನ ಒಂದು ಇಡೀ ತರಗತಿಯ ಸಾರಾಂಶ ಏನು ಅಂದರೆ, ಭಗವಂತ ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಕೆಲವೊಂದು ಆಚರಣೆಗಳನ್ನು, ಪದ್ಧತಿಗಳನ್ನು ಭಗವಂತ ಮಾಡಿ ತೋರಿಸಿದ್ದಾನೆ. ಆದರೆ ಭಗವಂತನ ಅಗಲಿಕೆ ನಮಗೆ ನಿಜವಾಗ್ಲೂ ಕೂಡ ಈ ಒಂದು ಯಾತನೆಗೆ ಕಾರಣ ಆಗಿದೆ. ನಮ್ಮೆಲ್ಲರಲ್ಲೂ ಕೂಡ ಆ ಒಂದು ಭಗವಂತನ ಅಗಲಿಕೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಆ ಒಂದು ಅಗಲಿಕೆಯಿಂದ ನಾವು ಹೊರಗಡೆ ಬರಬೇಕು. ನಾವೆಲ್ಲರೂ ಕೂಡ ಆನಂದವಾಗಿರಬೇಕಂದ್ರೆ ವೈಷ್ಣವರ ಸಂಘದಲ್ಲಿ ಇರಬೇಕು, ಇದ್ದು ಅವರ ಸೇವೆಯನ್ನು ಮಾಡಬೇಕು, ಮಾಡಿ ಶ್ರವಣವನ್ನು ಮಾಡಬೇಕು. ಆ ಒಂದು ಶ್ರವಣ ಮನಕ್ಕೆ ಆನಂದವನ್ನು ಕೊಡಬೇಕು. ಅದಾದ ಮೇಲೆ ನಮ್ಮೆಲ್ಲ ಒಂದು ಕಾನ್ಸಂಟ್ರೇಷನ್, ನಮ್ಮೆಲ್ಲ ಆ್ಯಕ್ಟಿವಿಟೀಸ್ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಹೇಗೆ ಭಗವಂತನಿಗೋಸ್ಕರ ಕಳಿಸ್ಬೇಕು ಅಂದರೂ ಹಬ್ಬ, ಭಗವಂತನ ಕರ್ಕೊಂಬರ್ಬೇಕಂದ್ರೂ ಹಬ್ಬ. ಈ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಭಗವಂತನನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಅವನ ಸೇವೆಯಲ್ಲಿ ತೊಡಗಿದಾಗ ನಾವೆಲ್ಲರೂ ಕೂಡ ಭಗವಂತನಿಂದ ದೂರ ಹೋಗಲ್ಲ, ಜೊತೆಯಲ್ಲಿ ಭಗವಂತನೇ ಯಾವಾಗಲೂ ಕೂಡ ನಮ್ಮ ಜೊತೆನೇ ಇರ್ತಾನೆ ಅನ್ನೋ ಒಂದು ಭಾಸ ನಮಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಭಾಗವತದ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. Again, another example of how we must be, certain principles that we must follow. The women folk of Hastinapura went up to the rooftop with their heads covered with a sari, and they were showering petals on Lord Shri Krishna. What that also showed was that the very important quality that is required for women is that of shyness. When you have shyness, Srila Prabhupada says, women automatically get all the respect that is required and nothing else is necessary. Prabhuji concludes today's class by summarizing the important principles, how the Lord himself served as an example to follow regulations and principles, to respect elders, and how one must leave a particular place. He himself showed us how we should do all of this. And what are the important principles that we got in today's class? We have forgotten the Lord. Because we've forgotten the Lord, we have forgotten how to love the Lord. If you want to get that back, the important methodology is to have association of pure devotees, is to listen to the Srimad Bhagavatam in the association of pure devotees, is to serve devotees and to listen in their association, is to serve the Lord with grave festivity. And all of this will help us to again remember the Lord and get back love of the Lord. ಇನ್ನು ನಮಗೆ 3-4 ನಿಮಿಷಗಳಿದೆ. ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆಗಳು ಇತ್ತಂದರೆ ಖಂಡಿತವಾಗ್ಲೂ ಕೂಡ ಹಂಚ್ಕೋಬಹುದು. We have a few minutes for question answers. If you have any questions, please do ask. If you have any observations as well, please do. Any questions? ಪ್ರಶ್ನೆಗಳು? Observations? ಕೃಷ್ಣ ಪಾಂಡವರನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ರು? How was Lord Krishna leaving the Pandavas and going back? ಪ್ರಶ್ನೆ ಏನಂದರೆ, ಕೃಷ್ಣ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಆವಾಗಿಂದ ನೀವು ಹೋಗ್ತಾ ಇದ್ದಾರೆ ಅಂತ ಇದ್ದಾರೆ, ಎಲ್ಲಿಗೆ ಹೋಗ್ತಾವ್ರಿ ಅನ್ನೋದು ಅವ್ರದ್ದು ಪ್ರಶ್ನೆ. ಪ್ರಶ್ನೆ ಏನಂದರೆ, ಮಹಾಭಾರತ ಯುದ್ಧ ನಡೆದಿದೆ, ಭಗವಂತ ಪಾಂಡವರ ಒಂದು ಪಕ್ಷವನ್ನು ವಹಿಸಿ ಬಂದಿದ್ದ, ಯುದ್ಧ ನಡೆದಿದೆ, ಯುದ್ಧದಲ್ಲಿ ವಿಜಯಶಾಲಿಗಳಾಗಿದ್ದಾರೆ. ವಿಜಯಶಾಲಿ ಆದಮೇಲೆ ಅವ್ರನ್ನೆಲ್ಲ ಆ ಒಂದು ಯುದ್ಧದಲ್ಲಿ ಸಿಂಹಾಸನದಲ್ಲಿ ಕೂರಿಸಿದ್ದಾರೆ, ರಾಜ್ಯಭಾರ ಎಲ್ಲವೂ ಚೆನ್ನಾಗಿದೆ. ಈಗ
ಭಗವಂತ ದ್ವಾರಕಾನಾಥ, ದ್ವಾರಕದಲ್ಲಿ ಒಂದು ರಾಜ್ಯ ಇದೆ ಅಲ್ವಾ, ಅಲ್ಲಿಗೆ ಇವಾಗ ಹೋಗಬೇಕು. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗೋದನ್ನು ಇವರ ಒಂದು ಸನ್ನಿವೇಶವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. So what is being explained here is that Lord Krishna has settled Yudhishthira on his throne. Yudhishthira Maharaj is ruling the country very nicely, and now after having done all of that, after having guided them, he has decided that now it is time for him to go back to Dwaraka. ಹಾಗಾಗಿ ಈ ಚಾಪ್ಟರ್, ಈ ಒಂದು ಅಧ್ಯಾಯದ ಹೆಸರು ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಸೊ ಅವ್ರು ದ್ವಾರಕೆಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. So the chapter's title itself is that it is about the return of Lord Shri Krishna to Dwaraka. So that's why he is going back. ಬೇರೆ ಏನಾದರೂ ಪ್ರಶ್ನೆ? The question is, how do we identify a pure devotee and how do we seek their association? ಮಾತಾಜಿ, ಪ್ರಶ್ನೆ ತುಂಬ ಸೂಕ್ತವಾಗಿರೋದು ಮತ್ತು ತುಂಬ ಆಳವಾಗಿರೋದು. ಶುದ್ಧ ವೈಷ್ಣವರು ಅವ್ರನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅವ್ರನ್ನ ನಾವು ಅವರ ಲಕ್ಷಣಗಳು ಹೇಗಿರುತ್ತೆ ಅನ್ನೋದು ತುಂಬ ವಿಸ್ತಾರವಾದಂತಹ ಒಂದು ವಿಚಾರ. ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿಯವರು ಇದರ ಶುದ್ಧ ವೈಷ್ಣವರ ಲಕ್ಷಣಗಳ ಬಗ್ಗೆ 60 ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಏನು ಹೇಳಿ, 60, 35 ಮತ್ತು ಬೇರೆ ಬೇರೆ ಪುರಾಣಗಳಿಂದ ತೆಗೆದುಕೊಟ್ಟಿದ್ದಾರೆ. ಆದರೂ ಕೂಡ ಒಂದು ಚಿಕ್ಕದಾದಂಥ ಒಂದೇ ಒಂದು ಪದವಾಕ್ಯದಲ್ಲಿ ಹೇಳಬೇಕು ಅಂದರೆ ರೂಪ ಗೋಸ್ವಾಮಿಯವರೇ ಹೇಳ್ತಾರೆ, ಒಬ್ಬ ಶುದ್ಧ ವೈಷ್ಣವ ಹೇಗಿರ್ತಾರೆ ಅಂದರೆ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ವಾಂಚ ಇಚ್ಛಾಧಾರೆ ಪ್ರೇಮ ನಾಮ. ಅಂದರೆ ಶುದ್ಧ ಭಕ್ತನಿಗೆ ಯಾವಾಗಲೂ ಕೂಡ ಸದಾ ಸರ್ವರಿಗೂ ಕೂಡ ಅವನೇನು ಮಾಡ್ತಾ ಇರ್ತಾನೆ ಅಂದರೆ ರೆಸ್ಪೆಕ್ಟ್ನ ಕೊಡ್ತಾರೆ. ಎರಡನೇದಾಗಿ ಶುದ್ಧ ವೈಷ್ಣವರು ಯಾವತ್ತಿಗೂ ಕೂಡ ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅವರು ಏನನ್ನೂ ಮಾಡೋದಿಲ್ಲ. ಅವ್ರಿಗೆ ಗೊತ್ತು, ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡಿಕೊಂಡಿದ್ದು ಕಾಮ, ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಿದ್ದೇ ಪ್ರೇಮ. ಈ ಪ್ರಕಾರವಾಗಿ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಮತ್ತು ನಾನು ಒಂದು ಪದದಲ್ಲಿ ಹೇಳಿದೆ, ಆದರೆ ಇದರ ವಿಸ್ತಾರವನ್ನು ನೀವು ಖಂಡಿತವಾಗ್ಲೂ ಕೂಡ ಭಕ್ತಿ ರಸಾಮೃತ ಸಿಂಧುದಲ್ಲಿ ನೋಡ್ಬೋದು, ಅವರ ಲಕ್ಷಣಗಳು ಹೇಗಿರುತ್ತೆ ಅಂತ. ಯಾಕಂದರೆ ಆ ಲಕ್ಷಣಗಳನ್ನು ಹೇಳಬೇಕಂದ್ರೂ ಕೂಡ ನನ್ನಲ್ಲಿ ಅಷ್ಟು ಅರ್ಹತೆ ಇಲ್ಲ, ಆ ರೀತಿ ಕ್ವಾಲಿಟೀಸು ನನ್ನಲ್ಲಿಲ್ಲ. ಹಾಗಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತಿಲ್ಲ ಮಾತಾಜಿ. The question asked deserves a very expansive answer, but Prabhuji has answered this in a brief way, that from the Bhakti Rasamrita Sindhu actually there are 60 qualities by which one can identify a pure devotee. But in a very simple way, the most important quality of a pure devotee is that a pure devotee never seeks respect. Neither does a pure devotee seek to do anything in order to satisfy his or her own senses, but rather is always constantly striving to do something that will please the Lord. That is a very important quality of a devotee. ಆದರೆ ನಮ್ಮ ಮಟ್ಟದಲ್ಲಾರು ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಯಾರ್ಯಾರು ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಿದ್ದಾರೆ, ಭಗವಂತನ ಸೇವೆಗೆ ಬರ್ತಿದ್ದಾರೆ, ಭಗವಂತನ ಸೇವೆಯನ್ನು ಮಾಡ್ತಿದ್ದಾರೆ ಅಂದರೆ ನಾವು ಅವ್ರನ್ನ ಶುದ್ಧ ವೈಷ್ಣವರಂತಲೇ ನಾವು ಸ್ವೀಕರಿಸಬೇಕು. ಯಾಕಂದರೆ ಅಷ್ಟು ಆಳ ಗೊತ್ತಿಲ್ಲ ಅಂದರೆ ಸಾಮಾನ್ಯವಾಗಿ ನಮಗಾರು ಗೊತ್ತಿರಬೇಕು. ಭಗವಂತನ ಕಂಠಿಮಾಲವನ್ನು ಧರಿಸಿದ್ದಾರೆ, ತಿಲಕವನ್ನು ಧರಿಸಿದ್ದಾರೆ, ಭಗವಂತನ ಸ್ಮರಣೆ ಮಾಡ್ತಿದ್ದಾರೆ, ಜಪ ಮಾಡ್ತಿದ್ದಾರೆ, ಸೇವೆಯನ್ನು ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ಸಂಶಯನೇ ಇಲ್ಲ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಒಮ್ಮೆ ಕೃಷ್ಣ ಅಂದರೂ ಪರವಾಗಿಲ್ಲ, ಅವನು ವೈಷ್ಣವನೇ ಅಂತ. ಆ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. But the way in which we must practically accept this, instead of going deeper into trying to look for these qualities, is that anyone who is wearing a tulsi mala, anyone who is trying to serve the Lord, and Chaitanya Mahaprabhu says, anyone who simply uttered the word of Lord Shri Krishna once, you must accept that person as a devotee. ಓಕೆ, ಥ್ಯಾಂಕ್ ಯು ಮಾತಾಜಿ. ಬೇರೆ ಏನಾದರೂ ಪ್ರಶ್ನೆ? The question is, why do we have utsavas or celebrations or festivals? ಉತ್ಸವಗಳನ್ನು ಯಾಕೆ ನಾವು ಮಾಡ್ತೀವಿ ಅಂತ ಪ್ರತಿದಿನ ಹೇಳ್ತಾರೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದು ಶ್ರೀ ಪುರಂದರ ವಿಠಲನ ಹಾಡಿದ ದಿನವೇ ಶುಭ ದಿನವು, ಪಾಡಿದ ದಿನವೇ ಶುಭ ದಿನವು. ನಮಗೆ ನಿಜವಾಗ್ಲೂ ಕೂಡ ಎಲ್ಲ ದಿನಗಳಿಗಿಂತ ಹರಿದಿನ ಸ್ವಲ್ಪ ವಿಶೇಷ. ಎಲ್ಲ ದಿನಗಳಿಗಿಂತ ಯುಗಾದಿ ಹಬ್ಬ ಸ್ವಲ್ಪ ವಿಶೇಷ. ಪ್ರತಿದಿನವೇ ಇರುತ್ತೆ, ಆದರೆ ಯುಗಾದಿ ಅಂದರೆ ಸ್ವಲ್ಪ ವಿಶೇಷ, ದಸರಾ ಅಂದರೆ ಸ್ವಲ್ಪ ವಿಶೇಷ. ಅದು ಉತ್ಸವ. ಯಾಕೆ ಅಂದರೆ ಆ ಉತ್ಸವದಲ್ಲಿ ನಮ್ಗೆ ಯಾವಾಗಲೂ ಆನಂದ ಇರುತ್ತೆ.
ಅದೇ ಪ್ರಕಾರವಾಗಿ ಈ ಉತ್ಸವಗಳನ್ನು ಯಾಕೆ ಮಾಡಬೇಕು ಅಂದರೆ, ಭಗವಂತನ ಉತ್ಸವಗಳನ್ನು ತುಂಬ ಸರಳ ಇದೆ ಮಾತಾಜಿ. ನಾವೆಲ್ಲರೂ ಕೂಡ ನಮ್ಮೆಲ್ಲ ಇಂದ್ರಿಯಗಳಿಗೆ ಏನು ಬೇಕು ಅಂದರೆ ಆನಂದ ಬೇಕು. ಕಣ್ಣಿಗೆ ಆನಂದ ಬೇಕು, ಹೌದಲ್ವಾ? ಕಿವಿಗೆ ಆನಂದ ಬೇಕು, ನಾಲಿಗೆಗೆ ಆನಂದ ಬೇಕು, ನಮಗೆ ದೇಹಕ್ಕೆ ಒಂದು ಆನಂದ ಬೇಕು. ಈ ಎಲ್ಲ ಆನಂದ ಸಿಗುವಂಥ ಒಂದೇ ಒಂದು ಜಾಗ ಮತ್ತು ಒಂದು ಸನ್ನಿವೇಶ, ಒಂದು ಸಂದರ್ಭ ಅಂದರೆ ಅದು ಉತ್ಸವಗಳು. ಯಾವಾಗ ಭಗವಂತನಿಗೆ ಒಂದು ಉದಾಹರಣೆಗೆ ತಗೊಳ್ಳಿ, ಒಂದು ಜನ್ಮಾಷ್ಟಮಿ ಒಂದು ಉತ್ಸವ, ಭಗವಂತನ ಕರ್ಕೊಂಡೋಗೋದು ಕರ್ಕೊಂಬರೋದು ಒಂದು ಉತ್ಸವ. ಆ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿ, ಕಣ್ಣುಗಳಿಗೆ ಯಾವಾಗ ಭಗವಂತನ ಏನು ಅಲಂಕಾರ ಮಾಡಿರ್ತಾರೆ, ಕಳೆದ ಭಾನುವಾರ ಭಗವಂತನ ರಾಮನನ್ನಾಗಿ ಮಾಡಿದರು, ಇಲ್ಲಿ ರಾಮನೇ ಇದ್ದಾನೆ, ಅಯೋಧ್ಯಾಪತಿ ರಾಮ ಇದ್ದಾನೆ ಅಥವಾ ಕೃಷ್ಣ ಇದ್ದಾನೆ ಗೊತ್ತಾಗಿಲ್ಲ, ಕಣ್ಣಿಗೆ ಎಷ್ಟು ಆನಂದ. ಕಿವಿಗೆ ಆ ಒಂದು ಕೀರ್ತನೆಗಳನ್ನು, ನಾದಗಳನ್ನು, ಮೃದಂಗಗಳನ್ನು ಬೆಳೆಸ್ತಾ ಇದ್ದ ಕಿವಿಗೆ ಎಷ್ಟು ಆನಂದ. ಎಲ್ಲ ಭಕ್ತರು ಆ ಹಬ್ಬದ ದಿವಸ ಏನಾಗ್ತಾರೆ ಹೇಳಿ, ಉತ್ಸವ ದಿವಸ ಎಲ್ಲೆಲ್ಲಿಂದನೋ ಇರುವಂಥ ಎಲ್ಲ ಭಕ್ತರು ಒಟ್ಟಿಗೆ ಬರ್ತಾರೆ, ಒಬ್ರಿಗೊಬ್ರು ಆಲಿಂಗನವನ್ನು ಮಾಡಿಕೊಂಡ್ರೆ ಏನು ಆನಂದ. ಇಷ್ಟೆಲ್ಲ ಆದಮೇಲೆ ಏನು ಅದ್ಭುತವಾದಂಥ ಪ್ರಸಾದವನ್ನು ಕೊಡ್ತಾರಲ್ವ, ಪ್ರಸಾದವನ್ನು ತಿಂದರೆ ಏನು ಆನಂದ. ಇಷ್ಟೆಲ್ಲ ಆದಮೇಲೆ ಒಂದೊಂದೊಂದೊಂದೇ ಕಲರವ, ಅದೆಲ್ಲ ಫುಲ್ಲು ಹಬ್ಬ ವಾತಾವರಣ, ತೋರಣಗಳು, ಬಂದಂಥವ್ರು ಎಲ್ಲ ಒಬ್ರಿಗೊಬ್ರು ಮಾತಾಡ್ತಾರೆ, ಅದು ಏನು ಆನಂದ. ಪ್ರಭು ಪ್ರತಿ ದಿವಸ ಭಾರತ ದೇಶದಲ್ಲಿ ಈ ಒಂದು ಭವ್ಯ ಭೂಮಿಯಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂತೆ ಈ ಪ್ರತಿದಿನ ಹಬ್ಬಗಳನ್ನು ಮಾಡ್ತಾನೆ ಇದ್ದರು. ಅದೇ ನಮ್ಮದು ಸಂಸ್ಕೃತಿ, ಅದೇ ನಮ್ಮದು ಸಂಸ್ಕಾರ. ಆ ಪ್ರಕಾರವಾಗಿಯೇ ನಾವೆಲ್ಲರೂ ಕೂಡ ಸಂತೋಷವಾಗಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಆದರೆ ಬರೀ ಭಗವಂತನ ಒಂದು 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 ಉತ್ಸವದಿಂದ ಇಷ್ಟೆಲ್ಲ ಆನಂದವನ್ನು ಪಡ್ತಾ ಇದ್ರು. ನಿಜವಾಗ್ಲೂ ಕೂಡ ಅವರು ಯಾರೋ ಶ್ರೀಮಂತರಲ್ಲ. ಹಿಂದೆ ಎಷ್ಟೊಂದು ನೀವೇ ಹಿಂದೆ ಎಷ್ಟು ಹಬ್ಬಗಳನ್ನು ಮಾಡ್ತಾ ಇದ್ರಿ, ಇವತ್ತು ಹಬ್ಬಗಳನ್ನು ನಾವು ಯಾವ ಮಟ್ಟಿಗೆ ಮಾಡ್ತಾ ಇದ್ದೀವಿ. ಆದರೆ ಹಿಂದಿನ ದಿನಗಳಲ್ಲಿ ಅವ್ರು ಯಾರು ಶ್ರೀಮಂತರಲ್ಲ, ಅವರಲ್ಲಿ ಹಣ ಇರಲಿಲ್ಲ, ಆದರೆ ಅವರಲ್ಲಿ ಗುಣ ಇತ್ತು, ಭಗವಂತನಲ್ಲಿ ಸಂಪೂರ್ಣವಾಗಿ ನಂಬಿದ್ರು, ಅವರು ಯಾವಾಗಲೂ ಆನಂದವಾಗಿದ್ದರು. ಹಾಗಾಗಿ ಉತ್ಸವಗಳ ಮುಖಾಂತರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಇವತ್ತು ನಮ್ಮದು ವಿಚಾರ ಇದ್ದಿದ್ದೇ ಅದು. ಆ ಭಗವಂತನ ಜೊತೆ ಒಂದು ಸಂಬಂಧ, ಅವನ ಜೊತೆ ಒಂದು ವಿರಹ ಇತ್ತಲ್ವಾ, ಅದನ್ನು ಮತ್ತೆ ಸೇರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ, ಅದು ಉತ್ಸವ. ಹಾಗಾಗಿ ಈ ಒಂದು ನಮ್ಮ ಇಸ್ಕಾನ್ ನಾಗರಭಾವಿಯಲ್ಲಿ ಪ್ರತಿ ವಾರ ಉತ್ಸವಕ್ಕೆ ನೀವೆಲ್ಲರೂ ಕೂಡ ಬರಬೇಕು, ನಾವು ಕೂಡ ಬರಬೇಕು, ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸಬೇಕು. ಇದೇ ಉತ್ಸವದ ಮೂಲ ಕಾರಣ. The reply given to that is, why do we have utsavas? Why do we have festivals? For the simple reason that when we have festivals, all our senses are transcendentally satisfied. Our eyes get to see the beautiful form of the Lord. Our eyes are satisfied. We get to be in the association of devotees. We hug devotees. Our bodily pleasures are satisfied in that way. We get to have prasadam. Our tongue is satisfied. All our senses are satisfied and also purified. So actually, in the early days, every day used to be Utsava. Every day people used to engage their services in having grand festivals for the purpose of serving the Lord. Today we're not in a position to do that. So let us take this opportunity, at least on Sundays,